ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ನೀವು ಯಾವಾಗಲೂ ಹೇಳ್ತಿರಲ್ಲ ಕಾಮನ್ ಮ್ಯಾನ್ ಅಂತ. ಉಪೇಂದ್ರ ಅಂದ್ರೆ ಯಾರು? ನಾನು ಯಾರು ಅನ್ನೋದು ಹ್ಮ್ ನನಗೆ ಗೊತ್ತಿಲ್ಲ. ಅದು ಆಕ್ಚುಲಿ ಯಾವ ಮೂಮೆಂಟ್ ಅಲ್ಲಿ ಇದು ಬಂದಿದ್ದು? ಒಂದ್ ಕಾಲದಲ್ಲಿ ರಾಜ ಮಹಾರಾಜರಿದ್ರು, ಅಟ್ಲೀಸ್ಟ್ ಅವ್ರದೇ ದೇಶ ಆಗಿತ್ತು. ಇವಾಗ ಹಂಗಲ್ಲ, ಯಾರು ಎಲ್ಲರೂ ಮಹಾರಾಜರೇ ಇವಾಗ. ಹೌದು. ಹಣಕ್ಕೆ ಮಾರ್ಕೊಂಡ್ಬಿಟ್ಟಿದೀವಿ ನಾವು. ಏನ್ ಹೇಳಿ, ಪಾಲಿಟಿಕ್ಸ್ ನ ಬಿಸ್ನೆಸ್ ಮಾಡಿದೀವಿ. ನಮ್ಮಿಂದ ತಾನೇ ಅವ್ರು ಮಾಡಿರೋದು. ಮೊದಲ ಕ್ರಿಟಿಕ್ಸ್ ಯಾರು ಅಂತಂದ್ರೆ ಅದು ಮನೆಯಲ್ಲೇ ಇರ್ತಾರೆ. ಅಪ್ಪ ಅಮ್ಮ ಏನ್ ಹೇಳಿದ್ರು? ಕರೆಕ್ಟ್, ನೀನ್ ಹೇಳ್ತಿರೋದು ಕರೆಕ್ಟ್, ಅರ್ಥ ಆಗ್ಬೇಕು ಜನಕ್ಕೆ ಅಂತಾರೆ ಅಷ್ಟೇ. ಆಮೇಲೆ ನನ್ನ ಜೊತೆ ಒಂದಷ್ಟು ಜನ ಈ ತರ ಬಂದವರು ಕೂಡ ಫಿಲ್ಟರ್ ಆಗ್ತಾ ಹೋದ್ರು. ಚಿತ್ರರಂಗ ನಿಮ್ಮನ್ನ ಹೇಗ್ ನೋಡುತ್ತೆ ಅಂತ? ಇದು ಅನಿವಾರ್ಯತೆ ಇರೋರಿಗೆ ಮಾತ್ರ ಬೇಗ ಅರ್ಥ ಆಗತ್ತೆ. ಇವ್ರು ಅಷ್ಟು ಮಾತ್ರ ಹೇಳಬಲ್ಲೆ. ಅನಿವಾರ್ಯತೆ ಇಲ್ಲದೆ ಇರೋರಿಗೆ ಚೆನ್ನಾಗಿದೆಯಲ್ಲ ನಮ್ಮ ಜೀವನ ಅನ್ಸುತ್ತೆ. ಉಪೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು. ನಾನೊಂದು ಆಡಿಯೋ ಬಿಟ್ಟಾಗ ಅದು ತುಂಬಾ ವೈರಲ್ ಆಗಿತ್ತು. ಹೌದು. ಮೋರ್ ದೆನ್ 30% ಸ್ಯಾಲ್ರಿಗೆ ಹೋಗುತ್ತಂತೆ ಕರ್ನಾಟಕದಲ್ಲಿ ನಿಮ್ಮ ಬಡ್ಜೆಟ್ ಅಮೌಂಟ್. ಬಟ್ ಇನ್ ಸ್ವಲ್ಪ ಸ್ಪೀಡ್ ಅಪ್ ಆಗಬೇಕಿತ್ತೇನೋ ಅಂತ ನಿಮ್ಗೆ ವೈಯಕ್ತಿಕವಾಗಿ ಅನ್ಸಲ್ವಾ? ನಾನು ಯಾವಾಗಲೂ ಡಿಪೆಂಡೆಂಟ್ ಆಗೇ ಇರ್ತೀನಿ. ಏನ್ ಹೇಳಿ, ಎಷ್ಟು ಲೈಕ್ಸ್ ಬಂದಿದೆ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ ಇದು ಸರಿನಾ ತಪ್ಪಾ ಅಂತ. ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲಾಟ್ಫಾರ್ಮ್ ನ ಹೇಗೆ ತಗೊಳ್ತಿದ್ರಿ? ಹೇಗೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರಿ? ಈಗ ಮನಿ ಏನಾಗುತ್ತೆ, ಡೈರೆಕ್ಟ್ ಆಗಿ ಹೋಗೋ ಅಂತ ಮೊಬೈಲ್ ಅಲ್ಲಿ ಬರಕ್ ಶುರುವಾಗತ್ತೆ ಅಷ್ಟೇ. ಓಕೆ. ಆರ್ಗ್ಯಾನಿಕ್ ವೈರಲ್ ಇದೆಯಲ್ಲ, ಅದನ್ನ ನಂಬಿದೀನಿ ಅಷ್ಟೇ ನಾನು. ನಿಮ್ಮ ಮನೆಯಲ್ಲೇ ಮಗಳು ಇಬ್ರು ಕೂಡ ಅದೇ ಜನರೇಷನ್ ಅವರು. ಅಪ್ಪ, ನಾನು ಪ್ರಜಾಕೀಯದ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ. ನಾನು ಆಪ್ ಎಲ್ಲ ತೋರಿಸ್ತಾ ಇರ್ತೀನಿ ಅಂತ. ಐ ಆಮ್ ಪ್ರಮೋಟಿಂಗ್ ಯುವರ್ ಇದು ಅಂದ್ರೆ, ಹಂಗೆ ಹೇಳ್ಬೇಡ ನೀನು, ನನ್ನ ಪ್ರಮೋಷನ್ ಅಲ್ಲ ಅದು. ಸಿನಿಮಾ ಇಂಡಸ್ಟ್ರಿ ವಿಚಾರಕ್ಕೆ ಬಂದ್ರೆ ಹೇಗಿದೆ ಅಂತ ಅನ್ಸುತ್ತೆ? ಆ ಕಾಲ ಹಂಗಿತ್ರಿ, ಈ ಕಾಲ ಇನ್ನೊಂದು ರೀತಿ ಇದೆಯಪ್ಪ. ಈಗ ಥಿಯೇಟರ್ ನಿನ್ ಕೈಗೆ ಬಂದ್ಬಿಟ್ಟಿದೆ. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ. ಸ್ನೇಹಿತರೆ ನಮಸ್ಕಾರ. ಡೈಲಿ ಮಾಧ್ಯಮದ ಈ ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಅಶೋಕ್ ದಾವಣಗೆರೆ. ನೀವು ನಿರಂತರವಾಗಿ ನಮ್ಮ ಚಾನೆಲ್ನ ಗಮನಿಸ್ತಾ ಇದ್ದೀರಿ. ಸಿನಿಮಾ ಸೆಲೆಬ್ರಿಟಿಗಳ ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಇವತ್ತು ಕೂಡ ವಿಶೇಷ ಅತಿಥಿ ನಮ್ಮ ಜೊತೆ ಇದ್ದಾರೆ. ಇವರು ಸಿನಿಮಾ ರಂಗದವರೇ ಆಗಿದ್ದರೂ ಕೂಡ ಬಟ್ ವಿಚಾರಗಳು ಸಿನಿಮಾದ ಆಚೆಗೆ. ಸರಿಸುಮಾರು 18-19 ವರ್ಷಗಳಿಂದ ಹತ್ತಿರದಿಂದ ಅವ್ರನ್ನ ನೋಡಿದ್ದೀನಿ, ಅವ್ರ ಜೊತೆ ಮಾತಾಡಿದ್ದೀನಿ. ಹಾಗಾಗಿ ಬಹಳ ಮುಕ್ತವಾಗಿ ಯಾವುದೇ ವಿಚಾರಗಳನ್ನಾದರೂ ನಾವು ಅವ್ರ ಜೊತೆ ಚರ್ಚೆ ಮಾಡ್ಬೋದು. ಎಸ್, ಅಫ್ಕೋರ್ಸ್ ನಾನು ಹೇಳ್ತಾ ಇರೋದು ರಿಯಲ್ ಸ್ಟಾರ್ ಉಪೇಂದ್ರ ಅವ್ರ ಬಗ್ಗೆ. ಉಪೇಂದ್ರ ಅವರು ಇತ್ತೀಚಿನ ಕೆಲವು ದಿನಗಳಿಂದ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ನನಗೂ ಮಾತಾಡಬೇಕು ಅಂತ ಅನ್ನಿಸ್ತು. ಬಟ್ ಸಾಕಷ್ಟು ಸಂದರ್ಶನ ಕೊಟ್ಟಿದ್ದಾರೆ. ನನಗೆ ಅದೆಲ್ಲವನ್ನು ಹೊರತುಪಡಿಸಿ, ನಾನು ಅದು ಯಾವುದನ್ನು ಕೂಡ ಗಮನಿಸಿಲ್ಲ. ಅದೆಲ್ಲವನ್ನು ಹೊರತುಪಡಿಸಿ ನನಗೆ ಏನು ಅನಿಸುತ್ತೆ ಅವ್ರ ಜೊತೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಸರ್, ನಮ್ಮ ಡೈಲಿ ಮಾಧ್ಯಮದ ಈ ಒಂದು ವಿಶೇಷ ಎಪಿಸೋಡ್ಗೆ ಸ್ವಾಗತ. ನಮಸ್ಕಾರ. ಎಸ್ ಸರ್. ಸೊ ಬಹಳ ಖುಷಿ ಆಯಿತು, ನಮ್ಮ ಚಾನಲ್ಗೆ ನೀವು ಫಸ್ಟ್ ಟೈಮ್ ಸಂದರ್ಶನ ಕೊಡ್ತಾ ಇದ್ದೀರಿ. ಸೊ ಈ ಹಿಂದೆ ಅನೇಕ ಚಾನೆಲ್ಗಳಲ್ಲಿ ಕೆಲಸ ಮಾಡುವಾಗ ನಾವು ಮಾತಾಡಿದ್ದೀವಿ. ನಾನೊಬ್ಬ ಆ್ಯಂಕರ್ ಆಗಿ ಅಥವಾ ನಾನೊಬ್ಬ ಜರ್ನಲಿಸ್ಟ್ ಆಗಿ ಖಂಡಿತವಾಗಲೂ ಇಲ್ಲಿ ಮಾತಾಡಲ್ಲ. ನಾನು ಒಬ್ಬ ಜವಾಬ್ದಾರಿಯುತ ಸಿಟಿಜನ್ ಆಗಿ ಮತ್ತು ಸಿನಿಮಾದ ಬಗ್ಗೆ ಯಾವಾಗಲೂ ಒಂದು ಕುತೂಹಲ ಇಟ್ಕೊಂಡಿರುವಂಥ ಒಬ್ಬ ಪ್ರೇಕ್ಷಕನಾಗಿ, ನಾನೊಬ್ಬ ಸಾಮಾನ್ಯ, ನೀವು ಯಾವಾಗಲೂ ಹೇಳ್ತಿರಲ್ಲ ಕಾಮನ್ ಮ್ಯಾನ್ ಅಂತ. ಸೊ ಆ ಕಾನ್ಸೆಪ್ಟಲ್ಲಿ ನಾನು ಕೂತಿದ್ದೀನಿ. ನಾನೊಬ್ಬ ಕಾಮನ್ ಮ್ಯಾನ್. ಫಸ್ಟು ಹೇಗಿದ್ದೀರಿ? ನೋಡಿ, ನಿಮ್ಮ ಜರ್ನಿ ಸರಿಸುಮಾರು ನನ್ನ ಅಂದಾಜು 40 ವರ್ಷ ಸನಿಹದಲ್ಲಿದೆ ಸಿನಿಮಾ ರಂಗದ ನಿಮ್ಮ ಜರ್ನಿ. ಇವತ್ತು ಉಪೇಂದ್ರ ಅವ್ರನ್ನ ಎತ್ಕೊಂಡು ನಿಮ್ಮನ್ನು ನೀವು ನೋಡಿಕೊಂಡಾಗ ಉಪೇಂದ್ರ ಅಂದರೆ ಯಾರು ಅಂತ ನಿಮಗೆ ಅನಿಸುತ್ತೆ? ಫಸ್ಟು ತುಂಬಾ ದೊಡ್ಡ ವಿಷಯ ಕೇಳ್ತಾ ಇದ್ದೀರ ಫಸ್ಟ್ ಕ್ವಶನ್. ಇಲ್ಲಪ್ಪ, ನನಗಿಂತ ನೀವು ಚೆನ್ನಾಗಿ ಹೇಳ್ಬೋದು. ನಾನು ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಅದು ಆ್ಯಕ್ಚುಲಿ ನಿಮಗೆ ಚೆನ್ನಾಗಿ ಗೊತ್ತು, ನೀವೇ ಎಲ್ಲ ಹೇಳ್ಬಿಟ್ರಿ. ನಾನೊಬ್ಬ ಡೈರೆಕ್ಟ್ರು, ಆರ್ಟಿಸ್ಟು, ಏನೋ ಬೇಕಾದ್ರೆ ಹೇಳ್ಬೋದು. ಆ್ಯಕ್ಚುಲಿ ಓಕೆ, ಗೊತ್ತಿಲ್ಲ. ಓಕೆ. ನೀವು ನಿಮ್ಮ ಬಾಲ್ಯ ನೋಡಿದಾಗ ನೀವು ಭಾಳಷ್ಟು ಕಡೆ ಹೇಳಿದಿರಿ. ಒಂದು 10x10 ಮನೆಯಿಂದ ಬಂದು ಇವತ್ತು ಈ ಹಂತಕ್ಕೆ ಬಂದು ನಿಂತಿದ್ದೀರಿ. ಎಸ್, ಉಪೇಂದ್ರ ಅಂದರೆ ನಿಮಗೆ ನಿಮ್ಮದೇ ಆದಂಥ ಒಂದು ಐಡೆಂಟಿಟಿ ಇವತ್ತಿದೆ. ಒಂದು ಏನು ಹೇಳ್ತೀವಿ, ಚರಿಷ್ಮಾ, ಒಂದು ಚಾರ್ಮ್, ಒಂದು ನಿಮ್ಮದೇ ಆದಂಥ ಒಂದು ಬ್ರ್ಯಾಂಡ್. ಬಟ್ ನಿಮ್ಮೊಳಗಡೆ ಈ ವ್ಯವಸ್ಥೆಯ ವಿರುದ್ಧ, ಅಂದರೆ ಇಲ್ಲೇನೋ ಸರಿ ಇಲ್ಲ ಅನ್ನುವಂತಹ ಆಲೋಚನೆ ಇದೆಯಲ್ಲ, ಯಾವಾಗಲೂ ಹೇಳ್ತಿರಲ್ಲ, ಯಾವ ಮೂಮೆಂಟಲ್ಲಿ ಇದು ಬಂದಿದ್ದು? ಅದು ಹೇಗೇನು ತುಂಬ ಡೆಪ್ತಲ್ಲಿ ಕೇಳ್ತಾ ಇದ್ದೀರಾ. ಓಕೆ. ನಾನು ಒಬ್ಬ ಪ್ರಜೆಯಾಗಿ ನಾನು ನಿಮ್ಮ ಥರನೇ ಅಂದ್ಕೊಳ್ಳಿ. ಓಕೆ. ತುಂಬ ವಿಷಯಗಳಲ್ಲಿ ಅನಿಸಿದೆ ನನಗೆ. ಏನು ಹೇಳಿ, ಎಲ್ಲ ವಿಚಾರಗಳಲ್ಲೂ ಏನೇನೋ ಬದಲಾವಣೆಗಳಾಗ್ತಾ ಇದೆ. ಏನು ಹೇಳಿ, ಎಲ್ಲ ಕ್ಷೇತ್ರಗಳಲ್ಲೂ. ಹೌದು. ಯಾಕೆ ಪಾಲಿಟಿಕ್ಸ್ ಮಾತ್ರ ಇದೇ ಥರ ಇದೆ? ಏನು ಹೇಳಿ, ಅದೊಂದು ಸೆಟಪ್ ಇದೆಯಲ್ಲ, ಪಕ್ಷಗಳು, ಕರೆಕ್ಟ್, ಪಾರ್ಟಿ, ಹೈಕಮಾಂಡು, ಅದೊಂದು ಫಾರ್ಮ್ಯಾಟ್, ಫಾರ್ಮೇಟು. ಆಮೇಲೆ ಅದು ಹೆಂಗಾಗ್ಬಿಟ್ಟಿದೆ ಅಂದರೆ ಇವಾಗ ಪ್ರಚಾರ, ಏನು ಹೇಳಿ, ಅಲ್ಲಿ ಸಿಕ್ಕಾಪಟ್ಟೆ ಹಣ ಹೂಡಿಕೆ, ಸಿಕ್ಕಾಪಟ್ಟೆ ದುಡ್ಡು ಖರ್ಚಾಗತ್ತೆ. ಸೊ ಅವಾಗ ಏನಾಗುತ್ತೆ, ಆ ದುಡ್ಡು ಖರ್ಚು ಮಾಡಿದವನು ಮಾತ್ರ ಇಲ್ಲಿ ಬರ್ಬೋದು ಅನ್ನೋ ಪರಿಸ್ಥಿತಿ ಇದೆ. ಯೋಚನೆ ಮಾಡಿದಾಗ ಯಾರೋ ಒಬ್ಬ ಏನೋ ಒಂದು ವಿಚಾರ ಇಟ್ಕೊಂಡು ಇಲ್ಲಿ ಬರೋಕ್ಕೆ ಸಾಧ್ಯ ಇಲ್ವಾ?
ಪ್ರಜಾಪ್ರಭುತ್ವ, ಯಾರು ಬೇಕಾದ್ರೆ ಎಲೆಕ್ಷನ್ ನಿಂತ್ಕೊಬೋದು. ಬಟ್ ಯಾರಿಗೂ ಪಾಪ ನಿಂತ್ಕೊಬೇಕು ಅಂದ್ರೇ ಕಷ್ಟವಾಗಿರೋಂಥ ಪರಿಸ್ಥಿತಿ ಇದೆ. ಹೆಂಗಪ್ಪ ನಾವು ಈ ಒಂದು ದೊಡ್ಡ ಒಂದು ಇದರಲ್ಲಿ ನನಗೆ ಆ ಪ್ರಜಾಪ್ರಭುತ್ವ ಅನ್ನೋದಕ್ಕೆ ಅರ್ಥ ಸಿಗಲಿಲ್ಲ ನನಗೆ. ಅವಾಗ ನನಗನ್ಸಿದ್ದು ಒಂದು ದಿನದ ಪ್ರಜಾಪ್ರಭುತ್ವ ಅಂತ. ಸೊ ಯೋಚನೆ ಮಾಡಿದಾಗ ಒಂದು ಕಾಲದಲ್ಲಿ ರಾಜ ಮಹಾರಾಜರಿದ್ದರು, ಅಟ್ಲೀಸ್ಟ್ ಅವ್ರದ್ದೇ ದೇಶ ಆಗಿತ್ತು. ನನ್ನ ದೇಶ ಅಂತಾರ ಒಂದು ಅವ್ರಿಗೊಂದು ಇದಿತ್ತು. ಇವಾಗ ಹಂಗಲ್ಲ, ಯಾರು ಎಲ್ಲರೂ ಮಹಾರಾಜರೇ ಇವಾಗ. ಓಕೆ. ಸೊ ಯಾರಿಗ ಕೆಪಾಸಿಟಿ ಇದೆಯೋ, ಯಾರ ಹತ್ರ ಹಣಬಲ ಇದೆಯೋ, ಜನಬಲ ಇದೆಯೋ, ಅಥವಾ ಫೇಮ್ ಅದೊಂದು ಇದೆಯಲ್ಲ, ಫೇಮಸ್ ವ್ಯಕ್ತಿಗಳು ಬಂದರೆ ಕರೆಕ್ಟ್, ಆ ಥರ ಅಂಥವರೇ ಆಗೋಗ್ಬಿಟ್ಟಿದೆಯಲ್ಲ. ಎಲ್ಲಿ ರಾಜಪ್ರಭುತ್ವನೇ ಇದೆಯಲ್ಲ ಇಲ್ಲಿ, ಅದಕ್ಕೆ ರಾಜಕೀಯ ಇದೆ ಇಲ್ಲಿ. ಸೊ ಪ್ರಜಾಪ್ರಭುತ್ವದಲ್ಲಿ ಪ್ರಜಾಕೀಯ ಇರಬೇಕಲ್ವಾ ಅಂತ ಅನ್ನಿಸ್ತು. ಓಕೆ. ಸೊ ಅದು ಹೆಂಗೆ ಸಾಧ್ಯ ಅಂತಲೂ ಅನ್ನಿಸ್ತು. ಓಕೆ. ಇದೆಲ್ಲವೂ ನನ್ನೊಳಗೆ ಬಂದಿದೆ. ಏನು ಹೇಳಿ, ಪ್ರಚಾರ ಇಲ್ಲದೆ ಇದ್ರೆ ಹಿಂಗೆ ಕಾಣಿಸೋದೇ ಇಲ್ಲ ನೀವು. ಸೊ ಲೆಟ್ ಮೀ ಟ್ರೈ ಅಂತ. ಯಾಕಂದರೆ ಈ ದಾರಿನೇ ಯಾರೂ ಕ್ರಿಯೇಟ್ ಮಾಡಿಲ್ಲ. ಏನು ಹೇಳಿ, ಆಗಲ್ಲ ಅಂದ್ಕೊಂಡು ಆ ದಾರಿ, ಇವನ್ ಯಾರೋ ಒಬ್ರು ಕೇಳ್ತಾರೆ ರಿಯಾಲಿಟಿ ಬೇರೆ ಸತ್ಯ ಬೇರೆ, ರಿಯಾಲಿಟಿ ನಾವು ಒಪ್ಕೊಳ್ಳೇಬೇಕು ಅಂತ. ಸೊ ಹಂಗೆ ನೋಡೋಕೆ ರಿಯಾಲಿಟಿಲಿ ಏನು ತಪ್ಪಾದರೂ ಒಪ್ಕೊತ ಹೋಗೋದು ನನಗೆ ಸರಿ ಅನಿಸ್ಲಿಲ್ಲ. ಅದರಲ್ಲಿ ಹುಡುಕಾಟಾಗಿ ಸತ್ಯದ ಮತ್ತೊಂದು ದಾರಿ ಹಿಡಿಲೇಬೇಕು. ಆ್ಯಕ್ಚುಲಿ ಇಟ್ ಮೇ ಬಿ ನಾಟ್ ರಿಯಲ್. ಓಕೆ. ವಾಸ್ತವಿಕತೆ ಬೇರೆ ಸತ್ಯ ಬೇರೆ ಅಂದಾಗ ನೀವು ವಾಸ್ತವಿಕತೆ ಹಿಡ್ಕೊತೀರಾ, ಸತ್ಯ ಹಿಡ್ಕೊತೀರಾ. 90% ವಾಸ್ತವಿಕತೆ ಹಿಡ್ಕೊಬೋದು, ಬಟ್ ಯಾರೋ ಒಂದು 10% ಸತ್ಯ ಹಿಡ್ಕೊಬೋದು. ಮತ್ತು ಆ ಸತ್ಯನೇ ವಾಸ್ತವಿಕತೆ ಆಗಬೇಕು ಆ್ಯಕ್ಚುಲಿ. ಸೊ ಆ ಥರ ಒಂದು ದಾರಿ ಅಷ್ಟೇ ಇದು. ಓಕೆ. ನಾನು ಪೊಲಿಟಿಕಲ್ ಅನಲಿಸ್ಟ್ ಅಲ್ಲ, ನಾನು ಪೊಲಿಟಿಕಲ್ ಜರ್ನಲಿಸ್ಟ್ ಕೂಡ ಅಲ್ಲ, ನಾನು ಸಿನಿಮಾ ಜರ್ನಲಿಸ್ಟ್. ಬಟ್ ನನಗೆ ಅನಿಸಿದ ವಿಚಾರ, ಈಗ ಉಪೇಂದ್ರ ಅಂತಂದರೆ ನಾವು ಇವತ್ತು ನೋಡಿದ್ದಲ್ಲ, ನಾನು ಮಾಧ್ಯಮಕ್ಕೆ ಬಂದ ಮೇಲೆ ನೋಡಿದ್ದಲ್ಲ, ಚಿಕ್ಕ ವಯಸ್ಸಿಂದನೂ ನಾವು, ಅಂದರೆ ನಮ್ಮ ಜರ್ನಿಯಲ್ಲಿ ನಿಮ್ಮದು ಒಂದಷ್ಟು ಪಾತ್ರ ಇದೆ. ಯಾಕಂದರೆ ನಾವು ಸಿನಿಮಾ ನಮ್ಮ ಜೀವನದ ಪ್ರತಿಬಿಂಬ ಅನ್ನೋ ರೀತಿಯಲ್ಲಿ ನೋಡ್ಕೊಂಡು ಬಂದೀವಿ. ಅದರಿಂದನೇ ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಬದಲಾವಣೆಗಳನ್ನು ಮಾಡ್ಕೊಂಡು ಬಂದಿದ್ದೀವಿ. ನೀವೀಗ ಅಂದ್ಕೊಂಡಿರೋದು ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಅನ್ನುವಂಥ ಕಾನ್ಸೆಪ್ಟು. ನಮ್ಮದು ಪ್ರಜಾಪ್ರಭುತ್ವ ವ್ಯವಸ್ಥೆ. ಸೊ ಅದೇ ಇರೋದು. ಏನೇ ಮಾಡಿದರೂ ಸಾಂವಿಧಾನಿಕವಾಗಿ ಆ ಚೌಕಟ್ಟಿನಲ್ಲಿಯೇ ಮಾಡಬೇಕಾಗತ್ತೆ. ಯಾಕೆ ಇದನ್ನು ನೀವು ರಾಜಕೀಯದಲ್ಲಿ ಇದ್ಕೊಂಡೇ ಮಾಡೋದಕ್ಕೆ ಸಾಧ್ಯ ಇರಲಿಲ್ವಾ? ಆ ರೀತಿ ಯೋಚನೆ ಮಾಡೋದಕ್ಕೆ ಸಾಧ್ಯ ಇರಲಿಲ್ವಾ ಅಂತ. ಅಲ್ಲಿ ಹೋಗೋದೇ ಬದಲಾವಣೆ ಅಲ್ಲಲ್ಲ. ಓಕೆ. ಈಗ ಅದಕ್ಕೆ ಹೇಳಿದ್ದು, ಫಸ್ಟ್ ಆಫ್ ಆಲ್ ಅದರ್ಥ ಮಾಡ್ಕೊಂಡು ಏನು ಬದಲಾವಣೆ ಬೇಕಾಗಿದೆ ನಮಗೆ ಅಂತ. ಅದೇ ತುಂಬ ಜನಕ್ಕೆ ಗೊತ್ತಿಲ್ಲ. ನಾನು ಅದಕ್ಕೆ ಮತ್ತೆ ನಿಮ್ಮನ್ನೇ ಕ್ವಶನ್ ಕೇಳ್ತೀನಿ, ಏನು ಬದಲಾವಣೆ ಬೇಕು ನಿಮಗೆ ಅಂದಾಗ ಏನು ಹೇಳ್ತೀರಾ ನೀವು? ಹೇಳಿ, ಬದಲಾವಣೆ ಬಯಸ್ತಿದ್ದೀರಾ ನೀವು? ಲೇಟೆಸ್ಟ್ ಟಾಕ್ ಫ್ರ್ಯಾಂಕ್ಲಿ. ನೀವೇ ಹೇಳಿದ್ರಿ ನಾನು ರಾಜಕೀಯದಲ್ಲ. ಹೌದು. ನೀವು ಒಬ್ಬ ಪ್ರಜೆಯಾಗಿ ಏನು ಬದಲಾವಣೆ ಬಯಸ್ತೀರಾ? ಅಧಿಕಾರ ಆನ್ಸರ್ ಇದೆಯಾ ನಿಮ್ಮ ಹತ್ರ? ಹೌದು. ಬೇಸಿಕ್ ಆಗಿ ಅನ್ಸೋದು ಒಂದೆರಡು. ನಮಗೆ ಸ್ವಾತಂತ್ರ್ಯ ಬಂದು 80 ವರ್ಷ ಆಗ್ತಾ ಬಂದಿದೆ. ಆಲ್ಮೋಸ್ಟ್ ಇವತ್ತಿಗೂ ಒಂದು ಬೇಸಿಕ್ ನೀಡ್ಸ್, ಒಂದು ನೀರಿನ ವ್ಯವಸ್ಥೆ ಇರ್ಬೋದು, ಚರಂಡಿ ವ್ಯವಸ್ಥೆ ಇರ್ಬೋದು, ರಸ್ತೆ ಇರ್ಬೋದು, ಇದ್ರ ಬಗ್ಗೆಯೇ ಮಾತಾಡ್ತಾ ಇದ್ದೀವಿ. ಅಂದರೆ ಇದು ಬೇಸಿಕ್ಕು. ಅದನ್ನು ಮೀರಿನೂ ಬೇರೆ ಇದೆ, ಭಾಳಷ್ಟು ವಿಚಾರಗಳಿದೆ. ಏನು ರೋಟಿ ಕಪಡ ಅವ್ರ ಮಕಾನ್, ಒಂದು ಬೇಸಿಕ್ ಜನಕ್ಕೆ ಬೇಕಾಗಿರೋ. ಓಕೆ. ಅವಾಗ ನೀವು ಇದಕ್ಕೆ ತಾನೇ ಓಟ್ ಹಾಕಬೇಕು. ನೀವು ಕೇಳ್ತಿರೋದು ಇದು ಚೆನ್ನಾಗಿ. ನಾನು ಅದು ಮೊದಲು, ಇನ್ನು ಅದಾದ ನಂತರ ಬಿಡಿ, ಅಟ್ಲೀಸ್ಟ್ ಬೇಸಿಕ್, ಅಟ್ಲೀಸ್ಟ್ ಅದಕ್ಕೋಸ್ಕರ ನಿಮ್ ಓಟ್ ಇಟ್ಕೊಳ್ಬೇಕು ನೀವು, ಅಲ್ವಾ? ಅದಕ್ಕೆ ಇಡ್ತಿದೀವ ನಾವು, ಅದನ್ನ ಕೇಳ್ತಾ ಇದೀವ ನಾವು, ಅದನ್ನ ಕೇಳ್ಕೊಳ್ಳೋಣ ಫಸ್ಟ್ ಆಫ್ ಆಲ್. ಈ ವಿಚಾರಕ್ಕೆ ನೀವು ಓಟ್ ಹಾಕ್ತಾ ಇದ್ದೀರಾ, ಮಾಡ್ತಿದ್ದೀರಾ ಅಂತ ನಾನು ನಿಮ್ಮನ್ನೇ ಕೇಳ್ತಾ ಇದ್ದೀನಿ. ನಮ್ಮ ಥಾಟಲ್ಲಿ ನಮಗೆ ಅದು ಅನಿಸಿ, ಓಕೆ ಇರೋದ್ರಲ್ಲಿ ಸೂಕ್ತ ವ್ಯಕ್ತಿ ಯಾರಿಗೋ ಒಂದು ಓಟ್ ಹಾಕ್ತಿದ್ದೀವಿ. ಅಲ್ಲಲ್ಲ, ಅವತ್ತು ಬದಲಾವಣೆ ಆಗ್ತಿಲ್ಲ ಅಂತ ಹೇಳ್ತಾ ಇದ್ದೀರಾ? ಖಂಡಿತ ಆಗ್ತಿಲ್ಲ. ಯಾಕೆ? ಯಾಕೆಂದ್ರೆ ನನ್ನೊಳಗೆ ಕರೆಕ್ಟಾಗಿ ಅನ್ಸ್ಬೇಕು. ನಾನು ರೋಡಲ್ಲಿ ಹೋಗ್ಬೇಕಾರೆ ಇದೆಲ್ಲ ಚೆನ್ನಾಗಾಗಬೇಕು ಅನ್ಸ್ಬೇಕು. ನೀವು ಹೇಳ್ದಂಗೆ ರಸ್ತೆ, ನಿಮ್ಮ ಪ್ರಕಾರನೇ ಸಿಂಪಲ್ ಆಗಿ ಬೇಸಿಕ್, ಅದೇ ಒಂದು ಒಳ್ಳೆ ಎಜುಕೇಶನ್, ಅದು ಫುಲ್ಫಿಲ್ ಆದ್ಮೇಲೆ ನೆಕ್ಸ್ಟ್ ಹೋಗ್ಬೋದು. ಅದು ಬಿಡಿ, ಇದು ಫುಲ್ಫಿಲ್ ಆಗೋದಕ್ಕೆ ನಾನು ಅದಕ್ಕೋಸ್ಕರನೇ ಹೇಳ್ಬೇಕಲ್ವಾ? ಕರೆಕ್ಟ್. ನಂತರ ಹೋದ್ರೆ ಎಜುಕೇಶನ್, ಹೆಲ್ತ್, ಹಿಂಗೆ ಒಂದೊಂದೇ ಆಡ್ ಆಗ್ತವೆ. ಈಗ ಎಲೆಕ್ಷನ್ಗೆ ಬನ್ನಿ, ಎಲೆಕ್ಷನ್ ಟೈಮಲ್ಲಿ ನೀವು ಇದು ಕೇಳ್ತೀರಾ? ಮಾಡ್ತೀನಿ ಅನ್ಕೊಳ್ಳಿ, ನಂಬಿಡ್ತೀರಾ ನೀವು? ಇಲ್ಲ ಅಂದ್ರೆ ನೆಕ್ಸ್ಟ್ ಆಪ್ಷನ್ ಏನು ಅನ್ನೋ ಪ್ರಶ್ನೆ ಬರುತ್ತೆ. ಆಪ್ಷನ್ನೇ ನಾನು ಹೇಳ್ತಾ ಇರೋದು ಇವಾಗ. ಅದೇ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇ ಅಲ್ಲಿ. ಯಾಕಾಗ್ತಿಲ್ಲ ಅಂತ ನೀವು ಯೋಚನೆ ಮಾಡಬೇಕಲ್ವಾ? ಕರೆಕ್ಟ್. ಯಾಕಾಗ್ತಾ ಇಲ್ಲ? ಇಲ್ಲೇ ನಾನು ಹೇಳ್ತಿರೋದು ಏನಾಗಿದೆ ಅಂದರೆ, ನಮ್ಮ ಸಿಸ್ಟಮ್ನೇ ನಾವು ಎಲೆಕ್ಷನ್ನ ಹಣಕ್ಕೆ ಮಾರ್ಕೊಂಡ್ಬಿಟ್ಟಿದ್ದೀವಿ ನಾವು, ಅಲ್ವಾ? ಏನು ಹೇಳಿ, ಪಾಲಿಟಿಕ್ಸ್ನ ಬಿಸ್ನೆಸ್ ಮಾಡಿದ್ದೀವಿ. ಕರೆಕ್ಟ್ ಅಲ್ವಾ? ನಾವು ಮಾಡಿದ್ದೀವೋ ಅವ್ರು ಮಾಡಿದೀವೋ ಗೊತ್ತಿಲ್ಲ, ನಮ್ಮಿಂದ ತಾನೇ ಅವ್ರು ಮಾಡಿರೋದು. ನೀವು ಎಲೆಕ್ಷನ್ ಟೈಮಲ್ಲಿ ನೋಡಪ್ಪ ನಮ್ಮ ಊರಿಗೆ ಹಿಂಗಿದೆ, ಇದೆಲ್ಲ ಮಾಡಿಕೊಡ್ತೀಯ, ನನಗೆ ₹1 ಕೊಡ್ಬೇಡ, ನೀನು ಪ್ರಚಾರ ಮಾಡಬೇಡ, ನೀನು ಖರ್ಚು ಮಾಡಿಬಿಟ್ಟು ನೀನು ನಾಳೆ ಮತ್ತೆ ನಮ್ದು ಟ್ಯಾಕ್ಸ್ ಮನಿನೇ ಇರುತ್ತಲ್ಲಿ, ನೀನು ಇಷ್ಟೆಲ್ಲ ಅದ್ದೂರಿ ಖರ್ಚು ಮಾಡೋದಕ್ಕೆ ನಾನು ಓಟ್ ಹಾಕಲ್ಲ. ಫಸ್ಟ್ ಆಫ್ ಆಲ್ ಅದು ಗೊತ್ತಿರಬೇಕಲ್ಲ ನಿಮಗೆ. ನಾನು ಅದ್ದೂರಿ ಪ್ರಚಾರಕ್ಕೆ ಖಂಡಿತವಾಗಿ ಓಟ್ ಹಾಕಲ್ಲ. ಓಕೆ, ದೊಡ್ಡದಾರ ವ್ಯಕ್ತಿ, ಯಾವುದೋ ಫೀಲ್ಡಿಂದ ಬಂದಿರೋ ಫೇಮಸ್ ವ್ಯಕ್ತಿ ಅಂತ ಓಟ್ ಹಾಕ್ತೀರಾ? ಹಾಕಲ್ಲ. ಖಂಡಿತ ಹಾಕಲ್ಲ. ಓಕೆ, ಇನ್ನು ಯಾರಿಗೆ ಓಟ್ ಹಾಕ್ತೀರಾ? ಒಳ್ಳೆಯವನು ಅಂತೇಳಿ ಓಟ್ ಒಳ್ಳೆಯವರು ಅಂತ ಫಸ್ಟ್ ಆಯ್ಕೆ.
ಕರೆಕ್ಟ್. ಒಳ್ಳೆಯವನು ಅಂತ ಹೆಂಗೆ ಕಂಡುಹಿಡಿತೀರಾ ನೀವು? ಅವ್ರ ಬಗ್ಗೆ ಒಂದಷ್ಟು ಪೂರ್ವಾಪರಗಳು ಒಂದಷ್ಟು ಗೊತ್ತಿರುತ್ತೆ, ನಾವು ಗಮನಿಸಿರ್ತೀವಿ, ಎಲ್ಲೋ ಒಂದಷ್ಟು ವಿಚಾರಗಳು ಕೇಳಿರ್ತೀವಿ, ಅಥವಾ ಅವ್ರನ್ನ ಬೇರೆ 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 ಕಡೆ ಅವ್ರು ಮಾಡಿರುವಂಥ ಕೆಲಸಗಳು ಅಥವಾ ಯಾವುದೋ ವಿಚಾರಗಳಿಂದ ಒಂದಷ್ಟು ಅವ್ರ ಬಗ್ಗೆ ಗೊತ್ತಿರುತ್ತೆ ನಮಗೆ. ಗೊತ್ತಿಲ್ದಿರೋನು ಬಂದು ಇದೆಲ್ಲ ಮಾಡ್ಕೊಡ್ತೀನಿ ನಾನು ಅಂತ ಹೇಳ್ತಾನೆ ಅನ್ಕೊಳ್ಳಿ, ಅವ್ರಿಗೆ ಓಟ್ ಹಾಕಲ್ಲ. ಹಾಗೇನಿಲ್ಲ, ನಂಬಿಕೆ ಬರೋವಂಥ ರೀತಿಯಲ್ಲಿದ್ದರೆ ನಂಬಿಕೆ ಬರೋಕಾರೆ ಏನು ಮಾಡಬೇಕು ಅವನು? ನಂಬಿಕೆ ಬರಲ್ಲ ಇಲ್ಲ ಅಂದರೆ ನೀನು ಬಂದು ಮಾಡಪ್ಪ ಇಲ್ಲೆಲ್ಲ ಸ್ವಲ್ಪ ಒಂದಷ್ಟು ಸಮಾಜ ಸೇವೆ ಮಾಡು, ನಿನ್ನ ಬಗ್ಗೆ ನಂಬಿಕೆ ಬರುತ್ತೆ, ಆಮೇಲೆ ಓಟ್ ಹಾಕ್ತೀನಿ ಅಂದಾಗ ಸಮಾಜ ಸೇವೆ ತಪ್ಪು ಅಂತ ನಾನು ಹೇಳ್ತಿಲ್ಲ. ಸಮಾಜ ಸೇವೆನ ಇಟ್ಕೊಂಡು ಎಲೆಕ್ಷನ್ ಹಿಂಗೆ ನಿಲ್ಲೋದು ಕರೆಕ್ಟಾ? ಅವಾಗ ನಾನು ದುಡ್ಡಿದೆ ನನ್ನ ಹತ್ರ, ಬಂದು ನಿಮ್ಮ ಊರಿಗೆಲ್ಲ ಒಂದಷ್ಟು ಒಳ್ಳೆ ಕೆಲಸ ಮಾಡಿಕೊಡ್ತೀನಿ, ನೀವು ನಮ್ಗೆ ಓಟ್ ಹಾಕ್ತೀರಾ. ಇಫ್ ಇಟ್ ಈಸ್ ರೈಟ್ ಕ್ಯಾರಿ ಆನ್. ಮತ್ತ್ಯಾಕೆ ಬದಲಾವಣೆ ಬಯಸ್ತೀರಾ? ಅದಾಗಿನೂ ಕೂಡ ನಿಮ್ಮ ರೋಡ್ ಸರಿ ಹೋಗಿಲ್ಲ ಅನ್ನೋ ಅರ್ಥ ಏನು? ನೀವು ಆ ಥರ ಎಲ್ಲ ನೋಡಿನೇ ಓಟ್ ಹಾಕಿದ್ದೀರಾ, ಆದರೂ ಆಗ್ತಿಲ್ಲ ಅಂದರೆ ಏನರ್ಥ? ಯಾಕೆ? ಅವ್ನು ಒಳ್ಳೆ ಕೆಲಸ ಮಾಡಿದ್ದೀನಿ ಅಂತ ಓಟ್ ಹಾಕಿದ್ದೀರಾ. ಮತ್ತ್ಯಾಕೆ ನಿಮಗೆ ಮೂಲಭೂತ ಸೌಕರ್ಯಗಳು ಸರಿ ಹೋಗ್ತಿಲ್ಲ ಅಂತ ಯಾಕೆ? ಏನಕ್ಕೆ? ಎಲ್ಲಿ ಸಮಸ್ಯೆ ಇದೆ? ಯಾರ ಕೆಲಸ ಮಾಡಬೇಕು, ಇನ್ನೇನು ನಾನು ಓಟ್ ಹಾಕಲಿ ಅಂದರೆ ನಾನು ಇನ್ನೊಂದು ಆಲ್ಟರ್ನೇಟಿವ್ ಹೇಳ್ತಿದ್ದೀನಿ ನೋಡಿ. ಇಲ್ಲಿ ಹಣ ಹೂಡಿಕೆ ಇರಲ್ಲ, ಪ್ರಚಾರ ಇರಲ್ಲ, ಓಟ್ ಹಾಕ್ತೀರಾ ನೀವು? ಕೇಳ್ತೀನಿ ನಾನು ಏನು ಹೇಳ್ಬೋದು ನಿಮಗೆ? ನೋಡಪ್ಪ, ನಿನ್ನ ಹಣ ಎಷ್ಟು ಬರುತ್ತೆ ನಿನ್ನ ಕ್ಷೇತ್ರಕ್ಕೆ ಅನುದಾನ, ಅದನ್ನು ನಾನು ಕ್ಲಿಯರಾಗಿ ನಿಮಗೆ ತೋರಿಸ್ತೀನಿ. ನಾನು ಇದರಲ್ಲಿ ನಿಮ್ಮನ್ನೇ ಕೇಳ್ತೀನಿ ನಾನು. ನೋಡಪ್ಪ, ಇಷ್ಟಿದೆ ನನ್ನ ಹತ್ರ, ಓಕೆ, ಫಸ್ಟ್ ಇಯರ್ ಇಷ್ಟಿದೆ ನನ್ನ ಹತ್ರ, ಈ ಸಿಂಪಲ್ ಒಂದು 5 ಕೋಟಿ ಇದೆ, 5 ಕೋಟಿಲಿ ಏನು ಮಾಡ್ಬೋದು ನಿನ್ನ ವಾರ್ಡಿಗೆ? ನಾನು ಅಟ್ಲೀಸ್ಟ್ ಇದು ಈ ಕರೆಕ್ಟಾ ಇಲ್ವಾ ಅಂತ ನಾನು ಕೇಳ್ತಿರೋದು. ಈ ಥರ ನಾನು ಕೊಡ್ತೀನಿ ಸ್ವಾಮಿ ನಿಮಗೆ, ಪಾರದರ್ಶಕ ನಿಮಗೆಲ್ಲ ವರದಿ ಕೊಡ್ತೀನಿ, ನೀವೇನು ಹೇಳ್ತೀರೋ, ಅತಿ ಹೆಚ್ಚು ಜನರು ಏನು ಹೇಳ್ತಾರೋ ಇದನ್ನು ನಾನು ಮಾಡ್ತೀನಿ ಅಂತ. ಅಲ್ಲಿ ಮತ್ತೆ ಅತಿ ಹೆಚ್ಚು ಜನರು ಹೇಳ್ತಾರೆ ಅಂದರೆ ನೀವು ಜಾತಿ ಆಧಾರಿತ ಏನಾರ ಪೋಲ್ ಮಾಡ್ತೀರಾ? ಅಲ್ಲಿ ಬೇರೆ ಜಾತಿ ಜನರು ಇದ್ದರೆ ಇದು ಮಾಡ್ತೀರಾ? ಇಲ್ಲಿ ಬರೋದೇ ಇಲ್ಲ ಆ ಪ್ರಶ್ನೆ. ಇಲ್ಲಿ ಬರೋದು ನನ್ನ ಹತ್ರ ಇರೋ ನಿಮ್ಮ ದುಡ್ಡನ್ನು ನಿಮ್ಗೆ ಅನುಕೂಲ ಮಾಡಿಕೊಡೋದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳ್ತಾ ಇದ್ದೀನಿ. ನನಗೆ ಸಂಬಳನೂ ಕೊಡ್ತೀರಾ, ನನ್ನ ಕೆಲಸ ಏನು? ನಾನು ಚಿಕ್ಕ ವಾರ್ಡಾಗಿ ಹೇಳ್ತಿರೋದು, ದೇಶ ಮತ್ತು ಇಲ್ಲಿಂದ ಟಕ್ಕಂತ ದೇಶಕ್ಕೆ ಹೋಗ್ಬಿಡಿ ಏನು ಹೇಳಿ, ನೀವು ಜಂಪ್ ಆಗ್ತವೆ ನನಗೆ ಆನ್ಸರ್ ಮಾಡೋಕ್ಕಾಗಲ್ಲ. ನಾನು ಚಿಕ್ಕ ವಿಷಯ ಹೇಳ್ತಿರೋದು, ಒಂದು ವಾರ್ಡಲ್ಲಿ ನೀವೊಬ್ಬ ಕಾರ್ಪೊರೇಟರ್ ಗೆಲ್ಲಿಸ್ಬೇಕು ಅಂದರೆ ಅಥವಾ ಆಯ್ಕೆ ಮಾಡಬೇಕು ಅಂದರೆ, ನೋಡಪ್ಪ ನನ್ನ ಹತ್ರ ಅನುದಾನ ಎಷ್ಟಿದೆ ನಂಗೆ ತೋರಿಸ್ಬೇಕು ನೀನು. ಆ ಅನುದಾನದ ನಾವು ಹೇಳ್ತೀವಿ ನಮ್ಗೇನು ಬೇಕು ಅಂತ, ಅದನ್ನು ನೀನು ಸ್ಟೆಪ್ ಬೈ ಸ್ಟೆಪ್ಪು ಕರೆಕ್ಟಾಗಿ ಪಾರದರ್ಶಕತೆಯಿಂದ ಮಾಡ್ಕೊಂಡು ಹೋಗ್ಬೇಕು, ವರದಿ ಕೊಡಬೇಕು. ಇದು ಮೂಲಭೂತ ಸೌಕರ್ಯಗಳಿಗೆ ನೀವು ಮಾಡ್ಕೊಳ್ಳೋ ಒಂದು ದಾರಿ, ಕರೆಕ್ಟ್ ಅಲ್ವಾ? ಎಸ್, ಬದಲಾವಣೆ ಜನಕ್ಕೆ ಬೇಕು, ಆ ಬದಲಾವಣೆ ಏನು ಬೇಕು ಅನ್ನೋ ಕ್ಲಾರಿಟಿಯನ್ನು ನೀವು ಕೊಡ್ತಾ ಇದ್ದೀರಿ. ಬಟ್ ಆ ಟೈಮ್ ಜಾಸ್ತಿ ತೊಗೊಳ್ತಿದ್ದಾರಾ? ನಿಮ್ಗೆ ಏನು ಲ್ಯಾಕ್ ಅಂತ ಅನ್ಸುತ್ತೆ? ಅಂದರೆ ನನಗೆ ಹೇಳ್ಬೇಕಾಗಿರೋದು ಇಷ್ಟೇ, ಒಂದು ವಾರ್ಡಲ್ಲಿ ಇಷ್ಟೇ ಮಾತಾಡ್ಬೇಕು ನಾನು. ಒಂದು ಕಾನ್ಸ್ಟಿಟ್ಯೂಯೆನ್ಸಿಲಿ MLA ಕಾನ್ಸ್ಟಿಟ್ಯೂನ್ಸಿ ಇನ್ನೊಂದಷ್ಟು ವಿಷಯಗಳು ಬರೋದು, ಅದನ್ನೇ ಮಾತಾಡ್ಬೇಕು ನಾನು. ಓಕೆ, MP ಎಲೆಕ್ಷನ್ ತೊಗೊಂಡಾಗ ಅದರಲ್ಲಿ ಬೇರೆ ವಿಷಯಗಳಿದೆ. ನ್ಯಾಷನಲ್ ಲೆವೆಲ್ಗೆ ಏನಾಗುತ್ತೆ, ನಾನು ಪಾರ್ಲಿಮೆಂಟಲ್ಲಿ ಹೋಗಿ ಏನು ಮಾತಾಡಬೇಕು, ಇದು ಬೇರೆ ವಿಷಯ ಆಗುತ್ತೆ. ಯು ಕೆನಾಟ್ ಕಂಪೇರ್ ಪಾರ್ಲಿಮೆಂಟ್ ಎಲೆಕ್ಷನ್ ತಂದು ವಾರ್ಡ್ ಎಲೆಕ್ಷನ್, ಗ್ರಾಮ ಪಂಚಾಯತ್ ಎಲೆಕ್ಷನ್ ಕಂಪೇರ್ ಮಾಡೋಕ್ಕಾಗಲ್ಲ. ಗ್ರಾಮ ಪಂಚಾಯತಿಲಿ ಬೇಕಾದಷ್ಟೇ ಗ್ರಾಮ ಪಂಚಾಯತಿ ಮಾತಾಡಬೇಕು, ಅಷ್ಟರ ಕ್ಲಾರಿಟಿ ಇರಬೇಕಲ್ಲ ವೋಟರ್ಸ್ಗೆ. ಎಸ್ ಸರ್, ಅಂದರೆ ಸಾಕಷ್ಟು ವಿಚಾರಗಳು ನೀವು ಹೇಳಿದಿರಿ. ಬಟ್ ನನಗೆ ಒಂದು ಕುತೂಹಲ, ಈಗ ನಿಮ್ಮ ಸಿನಿಮಾಗಳಲ್ಲಿ ಈಗ ನೀವು ಉಪೇಂದ್ರ ಅಂದ ತಕ್ಷಣ ಡಿಫ್ರೆಂಟ್ ಅಂತ ಎಲ್ಲರೂ ಹೇಳ್ತಾರೆ, ಅದು ತುಂಬ ರೆಗ್ಯುಲರಾಗಿ ಎಲ್ಲರೂ ಹೇಳುವಂಥದ್ದು. ಅದರ ಆಚೆಗೆ ಉಪೇಂದ್ರ ಅವರ ಆಲೋಚನೆಗಳು ವಿಭಿನ್ನವಾಗಿದೆ. ಎಸ್, ವ್ಯವಸ್ಥೆಯ ಬಗ್ಗೆ ನಿರಂತರವಾಗಿ ನಿಮಗೆ ಒಂದು ಆಕ್ರೋಶ, ಸಿಟ್ಟು ಇತ್ತು. ಅದನ್ನು ಸಿನಿಮಾಗಳಲ್ಲಿ ನೀವು ಹೇಳ್ತಾ ಬಂದ್ರಿ, ಜನರನ್ನು ಒಂದು ರೀತಿ ಎಜುಕೇಟ್ ಮಾಡಿದ್ದೀರಿ. ಅಭಿಮಾನಿ ಈ ವಿಚಾರ ಅಥವಾ ಈ ಚೌಕಟ್ಟನ್ನು ಹೊರತುಪಡಿಸಿ ಜನರು ನಿಮ್ಮ ಜೊತೆ ಏನು ಹೆಚ್ಚು ಮಾತಾಡಿದ್ದಾರೆ ಅಂತ? ಇಲ್ಲ, ಜಾಸ್ತಿ ಇದೇ ವಿಚಾರನೇ ಜಾಸ್ತಿ ಮಾತಾಡಿ. ಸಿನಿಮಾ ಬಿಡಿ, ಆ ಸಿನಿಮಾದ ಬೇರೆ ಅದು. ನನ್ನ ಫ್ಯಾನ್ಸ್ನೂ ಕೂಡ ನಾನು ಇಲ್ಲಿ ಇದು ಮಾಡ್ತಾ ಇಲ್ಲ. ನಿಮಗೆ ಕರೆಕ್ಟ್ ಅನ್ಸಿದ್ರೆ ಮಾಡ್ರಪ್ಪ, ಇದು ನನ್ನ ಫ್ಯಾನ್ಸು ಉಪೇಂದ್ರ ಅವ್ರು ಏನೋ ಹೇಳ್ತಿದ್ದಾರೆ ಸರಿ ಅಂತ ಹಂಗೂ ಬರಬೇಡಿ. ಓಕೆ, ಅದು ತಪ್ಪೇ. ಅದು ಉಪೇಂದ್ರ ಹೇಳ್ತಿದ್ದಾರೆ, ಅವ್ರು ಕರೆಕ್ಟಾಗೇ ಇರುತ್ತೆ, ಬುದ್ಧಿವಂತರು, ಅದು ಇದು ಬೇಡಪ್ಪ. ನೀವು ಇದನ್ನ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನೀವು ಮತ್ತೆ ನನ್ನೂ ಕೂಡ ಮುಖ ನೋಡಿ ನಂಬೇಡಿ. ಅಥವಾ ನಿಮ್ಮದೇ ಒಂದು ಪಾರ್ಟಿ ಇದೆ ನೋಡ್ಕೊಳ್ಳಿ, ನೀವೇ ನಡೆಸುವಂಥ ಪಾರ್ಟಿ ಇದೆ, ಒಂಚೂರು ಇನ್ವಾಲ್ವ್ ಆಗಿ ಈ ವಿಷಯಕ್ಕೆ ಓಟ್ ಹಾಕಿ. ಓಕೆ, ಕಂಡೀಷನಲ್ಲಿ ಓಟ್ ಹಾಕಿ. ಇಲ್ಲ ದೊಡ್ಡವ್ರು ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಪ್ರಚಾರ ಮಾಡೋರೇ ನಮಗೆ ಬೇಕು ಅಂದರೆ ದೊಡ್ಡವ್ರು ಬರ್ತಾರೆ. ನೆಕ್ಸ್ಟ್ ಹೆಂಗೆ ಸರ್ ಕೇಳೋದವ್ರನ್ನ ಅಂದರೆ ನನಗೆ ಅರ್ಥನೇ ಆಗಲ್ಲ, ಕೇಳೋಕ್ಕೂ ರೆಡಿ ಇಲ್ಲ ನೀವು. ಓಕೆ, ಸಿನಿಮಾಗೆ ಬರೋ ಮೊದಲು ನಿಮ್ಮ ಆಲೋಚನೆಗಳು ಈ ಥರದ ವಿಚಾರದಲ್ಲಿ ಹೇಗಿತ್ತು ಕಾಲೇಜ್ ದಿನ? ಅಲ್ಲ, ಏನು ನನಗದು ಕಾಡ್ತಾನೆ ಇತ್ತು. ಇಲ್ಲ, ಏನೋ ಸರಿ ಹೋಗ್ಬೇಕು, ಏನೋ ಇದಾಗಬೇಕು, ಅದು ಏನು ಅಂತ ಗೊತ್ತಿಲ್ಲ. ಫಸ್ಟು ಏನೋ ಗೊತ್ತಿಲ್ಲದೆ ಒಂದು ಥಾಟ್ ಇತ್ತು, ಅದನ್ನು ಅನಲೈಸ್ ಮಾಡ್ತಾ ನಾನು ತುಂಬ ಇದ್ರ ಬಗ್ಗೆ ಮಾಡಿ. ನೀವು ಹೇಳ್ದಂಗೆ ಒಂದು ರಾಜಕೀಯ ಪಕ್ಷದೊಳಗೆ ಹೋಗಿ ಮಾಡೋಕ್ಕೆ ಸಾಧ್ಯನಾ, ಟ್ರೈ ಮಾಡ್ಬೋದಾ ಅಂತ. ಅಲ್ಲಿ ವ್ಯವಸ್ಥೆನೇ ಬೇರೆ ಇದೆ. ಅಲ್ಲಿ ನಾನೊಬ್ಬ ಸಪ್ರೇಟ್ ಆಗ್ಬಿಡ್ತೀನಿ, ನಾನು ಏನೇ ಹೇಳ್ಬೋದಲ್ಲಿ. ಓಕೆ, ಮ್ಯಾಕ್ಸಿಮಮ್ ಟ್ರೈ ಮಾಡಿ ಅಂತ. ಅಲ್ಲೊಂದು ಸಿಸ್ಟಮೇ ಹಂಗಿರ್ಬೇಕಾದ್ರೆ ನಾನಲ್ಲಿ ಹೋಗಿ ಏನು ಮಾಡೋಕ್ಕಾಗುತ್ತೆ? ಒಂದು ಸಿಸ್ಟಮ್ ಇದೆ ಅಲ್ಲಿ. ಕರೆಕ್ಟ್.
ಏನು ಹೇಳಿ, ಈಗ ನೀವೇ ನೋಡ್ದಂಗೆ ಇಷ್ಟು ಕೋಟಿ ಖರ್ಚಾಯಿತು, ಸಾವಿರಾರು ಕೋಟಿ ಖರ್ಚಾಯಿತು ಒಂದು ಎಲೆಕ್ಷನ್ಗೆ, ಹೌದು. ಒಂದೊಂದು ಪಾರ್ಟಿ ಫಂಡ್ ಇಷ್ಟಿದೆ ಅನ್ನೋ ಪರಿಸ್ಥಿತಿ ಬಂದಾಗ ಅಲ್ಲಿ ಹೋಗ್ಬಿಟ್ಟು ನಾನು ಇದನ್ನು ಮಾತಾಡಿದ್ರೆ ಯಾವ ಇದಿರುತ್ತೆ? ಇದನ್ನು ನಾನು ವೋಟರ್ಸ್ ಹತ್ರನೇ ಮಾತಾಡ್ಬೇಕು ನಾನು ಇದನ್ನು. ಆಮೇಲೆ ಬದಲಾವಣೆ ಬೇಕಿರೋದು ಅಲ್ಲಲ್ಲ, ಇಲ್ಲಿ ಬೇಕಾಗಿರೋದು ಬದಲಾವಣೆ. ಇವ್ರು ಹೆಂಗೆ ರಿಯಾಕ್ಟ್ ಮಾಡ್ತಾರೋ ಹಂಗೆ ಅವ್ರು ರಿಯಾಕ್ಟ್ ಮಾಡ್ತಾರೆ. ಯಥಾ ರಾಜ ತಥಾ ಪ್ರಜಾನಕ್ಕಿಂತ ಯಥಾ ಪ್ರಜಾ ತಥಾ ರಾಜನ ಥರ ಆಗಿದೆ ಇವಾಗ. ಓಕೆ, ಈಗ ಯಾರೇ ಆಗಲಿ ಮನೆಯವರು ಯಾರೋ ಒಬ್ಬರು ಏನೋ ಒಂದು ಹೊಸ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಥವಾ ಹೊಸದು ಏನೋ ಮಾಡ್ತಿದ್ದಾರೆ ಅಂದಾಗ ಮೊದಲ ಕ್ರಿಟಿಕ್ಸ್ ಯಾರು ಅಂತಂದರೆ ಅದು ಮನೆಯಲ್ಲೇ ಇರ್ತಾರೆ ಅಂತ. ಫಸ್ಟ್ ಅಲ್ಲಿಂದ ಶುರುವಾಗುತ್ತೆ ಅಂತ. ಈಗ ಯಾರೋ ಒಬ್ಬ ತಂದೆನೋ ತಾಯಿನೋ ಹೆಂಡತಿ ಅಕ್ಕ ತಂಗಿ ಅಣ್ಣ ತಮ್ಮ ಯಾರೋ ಒಬ್ಬರು, ಈಗ ಹೊರಗಡೆ ನಾವು ಒಂದು ದೃಷ್ಟಿಕೋನ ಏನು ನೋಡ್ತಾ ಇರ್ತೀವಿ, ಜನ ಈ ರೀತಿ ಹೇಳ್ತಿದ್ದಾರೆ ಅಂತ, ಫಸ್ಟ್ ಮನೆಯಲ್ಲಿ ಏನು ಹೇಳ್ತಾರೆ ಅನ್ನುವಂಥ ಒಂದು ವಿಚಾರ ಬರುತ್ತೆ. ಉಪೇಂದ್ರ ಅವರು ನಿರ್ದೇಶಕರಾಗಿ ಸಕ್ಸಸ್ ಆದರು, ನಟರಾಗಿ ತುಂಬ ದೊಡ್ಡ ಸಕ್ಸಸ್ ಆದರು. ಬಟ್ ಈ ಪ್ರಜಾಕೀಯ ಅಥವಾ ನಿಮ್ಮ ಈ ಥಾಟ್ಸ್ಗಳೇನಿದೆ, ನಿಮ್ಮ ತಂದೆ ತಾಯಿ ಈಗ ಇದನ್ನು ಗಮನಿಸಿದಾಗ ಫಸ್ಟ್ ಅವ್ರ ಒಪಿನಿಯನ್ ಏನು ಬರುತ್ತೆ ನಿಮಗೆ? ಇಲ್ಲ ಇದನ್ನು ನಾನು ಫಸ್ಟ್ ಹೇಳ್ತಾ ಇದ್ದಂಗೆ ಫಸ್ಟ್ ಏನು ಅನ್ಕೊಂಡ್ರೆಲ್ಲ ನಾನು ಪಕ್ಷ ಸ್ಟಾರ್ಟ್ ಮಾಡ್ತಿದ್ದೀನಿ ಅಂದಾಗ ಒಂದು ಅಂತ ಅದೇ ರೆಗ್ಯುಲರ್ ಒಂದು ಪಾರ್ಟಿ ಅಂತ ತುಂಬ ಜನ ಬಂದರು. ಏನೋ 100-200 ಜನ ಬೇರೆ ಬೇರೆ ಕಡೆಯಿಂದೆಲ್ಲ ಪ್ರೊಸೆಷನ್ ಮಾಡ್ಕೊಂಡು ಬಂದಿದ್ರು, ಎಲ್ಲ ಬ್ಯಾನರ್ಗಳು ಕಟ್ಕೊಂಡು ಬಂದಿದ್ರು. ಕೊನೆಗೆ ಇದು ಹೇಳ್ತಾ ಅವ್ರಿಗೆ ಇದೇನೋ ಬೇರೆ ಹೇಳ್ತೀವ್ರಿ ಇವರು, ಇಲ್ಲಿ ಬ್ಯಾನರ್ ಗೀನರ್ಗೆ ಇದಿಲ್ಲ, ಇಲ್ಲಿ ಲೀಡರ್ಶಿಪ್ ಇಲ್ಲ ಅಂತಿದ್ದಾರೆ. ಏನೇ ನಾನು ಲೀಡ್ರ್ ಅನ್ಕೊಂಡು 100 ಜನ ಕರ್ಕೊಂಬಂದಿದ್ದೀನಿ ಇಲ್ಲಿ, ನನ್ನ ಲೀಡರ್ಶಿಪ್ ಅನ್ನೋದೇ ಇಲ್ಲ ಇಲ್ಲಿ ಅಂತಿದ್ದಾರೆ ಅಂತ. ನಾನು ಹಂಗಲ್ಲ ಹೇಳಿದ್ದು. ಲೀಡರ್ಶಿಪ್ ಅಲ್ಲಪ್ಪ ಇಲ್ಲಿ ಬೇಕಾಗಿರೋದು, ಕೆಲಸಗಾರರು ಬೇಕಿಲ್ಲಿ. ಏನು ಹೇಳಿ, ಲೀಡರ್ಸ್ಗಳು ತುಂಬ ಜನ ನೋಡ್ಬಿಟ್ಟಿದ್ದೀವಿ ನಾವು. ಮತ್ತೆ ಬದಲಾವಣೆ ಏನು ಕೇಳಿದ್ರೆ ಇನ್ನೊಬ್ಬ ಲೀಡರ್ ತರ್ತೀರಾ ಅಷ್ಟೇ. ಯಾಕಂದರೆ ನನ್ನ ರೋಡನ್ನು ನಾನು ರೆಡಿ ಮಾಡಿಸ್ಕೊಂಡೆ ಅನ್ಕೊಳ್ಳಿ, ಆ ರೋಡನ್ನು ನಾನು ನೀಟಾಗಿ ಇಟ್ಕೊಳ್ಳೋದು ನಂಗೆ ಗೊತ್ತಿರುತ್ತೆ. ಏನು ಹೇಳಿ, ಥಾಯ್ಲ್ಯಾಂಡಲ್ಲೆಲ್ಲ ಹೆಂಗೆ ಅಂದರೆ ಯಾರೋ ನನ್ನ ಫ್ರೆಂಡ್ ಜೊತೆ ಹೋಗ್ಬೇಕಾದ್ರೆ ಯಾರೋ ಒಬ್ಬ ಹುಡುಗ ಏನೋ ಒಂದು ಎತ್ತಿಂಗ್ ಬಿಸಾಕ್ಬಿಟ್ಟು, ಅಲ್ಲಿ ಯಾರೋ ಒಂದು ವಯಸ್ಸಾದ ಹೆಂಗಸು ಓಡ್ ಬಂದ್ಬಿಟ್ಲು. ನೋ ವೈ ಯು ಆರ್ ಥ್ರೋಯಿಂಗ್ ದಟ್, ಆ್ಯಕ್ಚುಲಿ ಪುಟ್ ಇಟ್ ಇನ್ ದ ಡಸ್ಟ್ಬಿನ್ ಅಂತ. ಆ ಅವೇರ್ನೆಸ್ಸು, ಆ ಸಿವಿಕ್ ಸೆನ್ಸು, ಅದು ಆವಾಗ ಅದ್ಭುತ ಆಗ್ಬಿಡುತ್ತೆ ಅಂತ ನಾನು ಹೇಳ್ತಿರೋದು. ಜನಗಳಲ್ಲೂ ಬೇಕಾ ಬದಲಾವಣೆ. ಓಕೆ, ನನ್ನ ಪ್ರಶ್ನೆ ಒಂದು ಉತ್ತರ ಸಿಗಲಿಲ್ಲ. ಅಪ್ಪ ಅಮ್ಮ ಏನು ಹೇಳಿದ್ರು ಅಂತ ಫಸ್ಟ್ ರಿಯಾಕ್ಷನ್ ಏನಿತ್ತು? ಇಲ್ಲ ಪಾಪ ಅವ್ರಿಗೇನೋ ನಾನು ಮಾಡ್ತೀನಿ ಕರೆಕ್ಟ್, ನೀನು ಹೇಳ್ತಿರೋದು ಕರೆಕ್ಟು, ಅರ್ಥ ಆಗ್ಬೇಕು ಜನಕ್ಕೆ ಅಂತಾರೆ ಅಷ್ಟೇ. ನೀನು ಹೇಳ್ತಿರೋದು ಕರೆಕ್ಟೇ, ಒಟ್ಟು ಏನು ಬಾಯ್ ಬಿಡ್ತೀಯ ನೀನು, ಅದು ಅರ್ಥ ಮಾಡ್ಕೊಬೇಕು ಅದನ್ನು ಅಂತಲೇ ಹೇಳ್ತಾರೆ. ಓಕೆ, ಆಮೇಲೆ ನನ್ನ ಜೊತೆ ಒಂದಷ್ಟು ಜನ ಈ ಥರ ಬಂದವರು ಕೂಡ ಫಿಲ್ಟರ್ ಆಗ್ತಾ ಹೋದ್ರು. ಸೊ ಕೊನೆಗೆ ಬರೀ ಇವ್ರು ಮಾತ್ರ ಉಳ್ಕೊತಾರಲ್ಲ ನಿಜವಾಗ್ಲು. ಏನು ಹೇಳಿ, ಕೆಲವರು ಯಾವತ್ತು ಏನಾಗಿದೆ ನಮ್ಮ ಇದರಲ್ಲಿ ಅಂದರೆ ಸಕ್ಸಸ್ನ ಫಾಲೋ ಮಾಡೋರು ತುಂಬ ಜಾಸ್ತಿ. ಕರೆಕ್ಟ್. ಏನು ಹೇಳಿ, ಸಕ್ಸಸ್ ಆಸ್ ಮೆನಿ ಫಾದರ್ಸ್, ಫೇಲ್ಯೂರ್ ಇಸ್ ಅನ್ ಆರ್ಫನ್ ಅಂತಾರಲ್ಲ, ಆ ಥರ. ಅದು ನನಗೆ ಅರ್ಥ ಆಗ್ತಿಲ್ಲ. ಆ ಥರ ಸಕ್ಸಸ್ಸು ಫಾಲೋಯರ್ಸ್ ಅಂದರೆ ಈಗಿರೋ ಸಿಸ್ಟಮ್ ಕರೆಕ್ಟಾಗಿದೆ. ನಿಮ್ಗೆ ಇನ್ನೊಂದು ಪಾರ್ಟಿ ಬೇಕಾ ಆ ಥರ? ಹೇಳಿ, ಇನ್ನೊಬ್ಬ ಮತ್ತೆ ಉಪೇಂದ್ರ ಸಕ್ಸಸ್ಫುಲ್ಲ ಫೇಲ್ಯೂರಾ? ಇದು ಸಕ್ಸಸ್ ಫೇಲ್ಯೂರ್ ನೋಡೋಕೆ ಇದೇನು ಸಿನಿಮಾನ, ಇದೊಂದು ಬಿಸ್ನೆಸ್ಸಾ? ಈಗ ಹೆಂಗಾಗ್ಬಿಟ್ಟಿದೆ ಅಂದರೆ CM ಆಗೋದು ಗ್ರೇಟೆಸ್ಟ್ ಅಚೀವ್ಮೆಂಟ್ ಆಗ್ಬಿಟ್ಟಿದೆ ನನ್ನ ಸ್ಟೇಟಲ್ಲೂ ಕೂಡ. ಹೌದು CM ಆಗ್ಬಿಟ್ಟ ಅಂದರೆ ಬಿಡ್ರಿ, ಅಚೀವ್ ಮಾಡ್ಬಿಟ್ಟ. ಅದಾದ್ಮೇಲೆ ಇದೆಯಲ್ಲ ನಾನು ಹೇಳ್ತಿರೋದು ಅದು. ಆದ್ಮೇಲೆ ಏನು ಮಾಡ್ತಾರೆ, ಏನೇನು ಬದುಕಲ್ಲಿ, ಜನಗಳ ಬದುಕಲ್ಲಿ ಏನೇನು ಬದಲಾವಣೆ ತರ್ತಾರೆ, ನನ್ನ ರೋಡ್ಗಳು ಏನು ಬದಲಾವಣೆ, ನನ್ನ ಏರಿಯಾ ಹೆಂಗೆ ಬದಲಾವಣೆ ಆಗುತ್ತೆ, ನನ್ನ ವಿಲೇಜ್ಗಳು ಎಷ್ಟು ಅದ್ಭುತವಾಗಿ ಬದಲಾವಣೆ ಆಗುತ್ತೆ, ಇನೋವೇಟಿವ್ ಆಗಿ ಜನ ಎಷ್ಟು ಇನೋವೇಟಿವ್ ಆಗ್ತಾರೆ, ರಿಸರ್ಚ್ಗಳು ಎಷ್ಟಾಗುತ್ತೆ, ಎಷ್ಟೋ ವಿಷಯಗಳಿದ್ದಾವೆ ಇದರಲ್ಲಿ. ಬರೀ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ಬಿಟ್ಟು ನಾವು ಅಂತ ಚಪ್ಪಾಳೆ ತಟ್ಟಿ. ಪ್ರಿಯಾಂಕಾ ಉಪೇಂದ್ರ ಅವರು ನಿಮಗೆ ದೊಡ್ಡ ಮಾರಲ್ ಸಪೋರ್ಟ್ ಥರ ನಿಂತವರು, ಆರಂಭದಿಂದಲೇ ನಾವು ಅವ್ರು ಗಮನಿಸಿದ್ದೀವಿ. ಯಾವತ್ತು ನಿಮ್ಮಿಬ್ಬರು ಪೇರ್ ನೋಡುವಾಗಲೇ ನಮಗೆಲ್ರಿಗೂ ಅನ್ಸದ ಎಷ್ಟು ಅಂದರೆ ಒಂದು ಅಂಡರ್ಸ್ಟ್ಯಾಂಡಿಂಗು, ಯಾವುದೇ ವಿಚಾರ ಬಂದಾಗಲೂ ಅದ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲೋರು ಇದ್ದಾರಲ್ಲ. ಇಲ್ಲ ಆ ವಿಷಯದಲ್ಲಿ ತುಂಬ ಅವ್ರಿಗೆ ಗೊತ್ತಿಲ್ಲದೆ ಇರೋ ಅದೊಂದು ಏನೋ ಒಂದು ಸೆನ್ಸ್ ಅಂತಾರಲ್ಲ. ಆ್ಯಕ್ಚುಲಿ ಫಸ್ಟ್ ಡೇ ಒನ್ ಇದು ಹೇಳ್ತೇಳಿ, ದಿಸ್ ಈಸ್ ದ ರೈಟ್ ಥಿಂಗ್. ಆ್ಯಕ್ಚುಲಿ ಇದನ್ನ ಬಿಟ್ಟರೆ ನನಗೂ ಅನ್ನಿಸ್ತಾ ಇಲ್ಲ ಬೇರೆ. ಈಗ ಅವರಿಗೆ ಇಲ್ಲ ಈಗಲ್ಲ, ಅವಾಗಿಂದನೂ ಅದೇ ಹೇಳ್ತಾರೆ ಆರಂಭದಿಂದ. ಬಟ್ ಅವತ್ತು ಹೇಳ್ತೀರಿ ಟೇಕ್ಸ್ ಟೈಮ್, ಬಟ್ ಜನಕ್ಕೆ ಇದು ಬೇಕಾಗತ್ತೆ. ಆ್ಯಕ್ಚುಲಿ ಬಂದೇ ಬರಬೇಕು, ಇದಕ್ಕೆ ಬೇರೆ ದಾರಿ ಇಲ್ಲ ಅಂತ. ಓಕೆ, ಇವತ್ತಲ್ಲ ನಾಳೆ ಒಟ್ಟಿನಲ್ಲಿ ಇದೇ ಆಗಬೇಕಾಗಿರೋ ಬದಲಾವಣೆ. ಅಂದರೆ ಬದಲಾವಣೆ ಎಲ್ಲ ಕಡೆನೂ ಆಗಬೇಕು ಅಂತ. ಆ್ಯಂಡ್ ಕೆಲವು ಸತಿ ಇದನ್ನು ಹೇಳ್ತಿರ್ತಾರೆ, ಇಲ್ಲ ಸ್ವಲ್ಪ ಏನೋ ಪ್ರಚಾರ ಬೇಕು. ಓಕೆ, ನಾನು ಪ್ರಚಾರ ಇದನ್ನು ನಾನು ಡಿಸ್ಕಸ್ ಮಾಡಿದ್ದೀನಿ. ನಾನು ಎಷ್ಟು ಸಾಧ್ಯವೋ ಅಷ್ಟು ಪ್ರಚಾರ ಮಾಡ್ತೀನಿ, ಎಷ್ಟು ಸಾಧ್ಯವೋ ಅಷ್ಟು ಕಾಲೇಜ್ಗಳಿಗೆ ಹೋಗ್ತೀನಿ, ಇನ್ನೊಂದು ಕಡೆ ಹೋಗ್ತೀನಿ, ವಿಚಾರಗಳು ಹೇಳ್ತಾ ಹೋಗ್ತೀನಿ. ಎಂಡ್ ಆಫ್ ದಿ ಡೇ ಅದನ್ನು ತಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು ಅಲ್ವಾ. ನಿಮಗೆ ನಿಜವಾದ ಬದಲಾವಣೆ ಬೇಕು ಅಂದರೆ ನೀವು ತೊಗೊತೀರಾ. ನಿಮಗೆ ಬದಲಾವಣೆ ಏನು ಅಂತಲೇ ಗೊತ್ತಿಲ್ಲದೆ ಇದ್ದರೆ
ಬರೀ ಮೇಲ್ಗಡೆ ಮಾತ್ರ ಬದಲಾವಣೆ ಬೇಕು ಅಂದರೆ ಇನ್ನೂ ಪಾರ್ಟಿಗಳು ಹುಟ್ಕೊತಾನೆ ಇರುತ್ತೆ, ಇನ್ನೊಂದು ಜನ ಬರ್ತಿರ್ತಾರೆ ಇದೇ ಥರ. ಏನು ಹೇಳಿ, ಇನ್ನೊಂದು ದೊಡ್ಡ ವೇವ್ ಕ್ರಿಯೇಟ್ ಮಾಡೋದು ಏನು ದೊಡ್ಡ ವಿಷಯ ಅಲ್ಲ. ಕರೆಕ್ಟ್, ದುಡ್ಡಿದ್ರೆ ವೇವ್ ಕ್ರಿಯೇಟ್ ಮಾಡ್ಬಿಡ್ಬೋದು. ಕರೆಕ್ಟ್. ಏನು ಹೇಳಿ, ಹಂಗಂತ ವೇವ್ ಕ್ರಿಯೇಟ್ ಮಾಡಿರೋಲ್ಲ ದುಡ್ಡು ಮಾಡಿದ್ದಾರೆ, ದುಡ್ಡು ಇದು ಮಾಡಿದರೆ ದುಡ್ಡು ಬೇಕೇ ಬೇಕು ಆ್ಯಕ್ಚುಲಿ ನಿಮಗೆ. ನನ್ನ ಪ್ರಕಾರ ದುಡ್ಡಿಲ್ಲದೆ ನೀವು ಏನೇ ಮಾಡಿದ್ರು ಕೂಡ ನಿಮ್ಗೆ ಆ ವೇವ್ ಕ್ರಿಯೇಟ್ ಮಾಡೋಕ್ಕೆ ಆಗಲ್ಲ ಇವಾಗ. ಇವನ್ ನಿಮ್ಗೊಂದು ಸೋಷಿಯಲ್ ಮೀಡಿಯಲ್ಲಿ ವೈರಲ್ ಆಗೋದು ದುಡ್ಡು ಅನ್ನೋ ಥರ ಆಗೋಗ್ಬಿಟ್ಟಿದೆ ಇವಾಗ. ಇತ್ತೀಚಿನ ವಿಜಯ್ ಅವರ ಬೆಳವಣಿಗೆ ನೀವು ನೋಡಿದ್ರಿ, ಅದು ಯಾವ ರೀತಿ ಆಯ್ತು? ಇಲ್ಲ, ಆ ಥರ ಬಿಡಿ, ಅದು ನನಗೆ ಗೊತ್ತಿಲ್ಲ. ತಮಿಳ್ನಾಡು ವಿಷಯ ನಾನಿಲ್ಲಿ ಕೂತ್ಕೊಂಡು ಹೇಳೋಕ್ಕಾಗಲ್ಲ. ಖಂಡಿತ ಅವರು ಏನೋ ಅದನ್ನು ಜನ ಹೇಳ್ಬೇಕು ಆ್ಯಕ್ಚುಲಿ, ಅವ್ರು ರಾಜಕೀಯ ಮಾಡಿದ್ರ ಪ್ರಜಾಕೀಯ ಮಾಡಿದ್ರ ಅಂತ. ನೆಕ್ಸ್ಟ್ ಇವಾಗ ಏನು ಮಾಡ್ತೀರ ಅನ್ನೋದು ಗೊತ್ತಿಲ್ಲ ನನಗೆ, ಏನೇನು ಪ್ಲಸ್ ದೊಡ್ಡ ಚಾಲೆಂಜಸ್ ಇದೆ. ಇಲ್ಲ ಖಂಡಿತ ಚಾಲೆಂಜಸ್ ಇದೆ, ಅದನ್ನ ನೋಡೋಣ. ಅದಕ್ಕೆ ನಾನು ಹೇಳಿದ್ದು, ನಾನು ಈಗಲೇ ಸಕ್ಸಸ್ಫುಲ್ ಅಂತ. ಎಸ್, ಒಂದು ಬದಲಾವಣೆ ಆಗಿದೆ. ನೆಕ್ಸ್ಟ್ ಏನೇನಾಗುತ್ತೆ ಅನ್ನೋದ್ರ ಮೇಲೆ ಅವ್ರ ಅಚೀವ್ಮೆಂಟ್ ಬಿಟ್ಟಿದೆ. ಏನು ಅಲ್ಲೇ ಎಷ್ಟು ತಮಿಳ್ನಾಡು ಜನ ಗೆಲ್ತಾರೆ, ಎಷ್ಟು ಸಕ್ಸಸ್ಫುಲ್ಲು ವಿಜಯ್ ಅವರು CM ಆಗಿ ಅವ್ರು ಏನೇನು ಬದಲಾವಣೆಗಳು ತರ್ತಾರೆ, ಎಷ್ಟು ಬದಲಾವಣೆಗಳಾಗುತ್ತೆ ಅನ್ನೋದು ನಾನು ಕಾಯ್ಕೊಂಡಿದ್ದೀನಿ. ನೋಡೋಣ ಏನೇನು ಬದಲಾವಣೆ ತರ್ತಾರೆ, ನೋಡೋಣ. ಓಕೆ, ನಮಗೆ ಅಂದರೆ ಎಲ್ಲ ಸ್ಟೇಟ್ಗಳಲ್ಲೂ ಆಲ್ ಓವರ್ ಇಂಡಿಯಾ ನಾವು ಗಮನಿಸಿದರೆ ಆಯಾ ಸ್ಟೇಟ್ಗಳಲ್ಲಿ ಚಿತ್ರರಂಗದಲ್ಲಿ ಹೆಸರು ಮಾಡಿದವರು ರಾಜಕೀಯಕ್ಕೆ ಹೋಗೋದು, ಅಲ್ಲಿ ಒಂದಷ್ಟು ಏನೋ ಪ್ರಯತ್ನ ಮಾಡ್ತಾರೆ, ಕೆಲವರು ಸಕ್ಸಸ್ ಆಗಲ್ಲ ವಾಪಸ್ ಬರ್ತಾರೆ, ಕೆಲವರು ಸಕ್ಸಸ್ ಆಗಿ ಕಂಟಿನ್ಯೂ ಮಾಡಿದ್ದಿದೆ. ಅದು MGR ಕಾಲದಿಂದ ನಡ್ಕೊಂಬಂದಿದೆ. MGR, ಜಯಲಲಿತಾ, NTR ಅವರು. ನಮ್ಮ ಕರ್ನಾಟಕಕ್ಕೆ ಬಂದರೆ ಅಂಬರೀಷ್ ಅವರ ಆದಿಯಾಗಿ ಬಹಳಷ್ಟು ಜನ ರಾಜಕಾರಣದಲ್ಲಿ ಬಂದು ಹೋಗಿದ್ದಾರೆ, ಇದ್ದಾರೆ, ಈಗಲೂ ಕೂಡ ಕೆಲವರು ಸಕ್ರಿಯರಾಗಿದ್ದಾರೆ. ಚಿತ್ರರಂಗ ನಿಮ್ಮನ್ನು ಹೇಗೆ ನೋಡುತ್ತೆ ಅಂತ? ಯಾಕಂದರೆ ನೀವು ಏನೇ ಮಾಡ್ತಿದ್ದೀರಾ ಅಂದರೂ, ರಾಜಕೀಯನೋ ಅದು ಪ್ರಜಾಕೀಯನೋ ಏನೇ ಇರ್ಬೋದು, ಚಿತ್ರರಂಗಕ್ಕೆ ನೀವೊಬ್ಬ ನಟ, ಚಿತ್ರರಂಗ ನಿಮ್ಮನ್ನೊಬ್ಬ ನಿರ್ದೇಶಕ ಅಂತಲೇ ನೋಡುತ್ತೆ. ಈ ಥರದ ಥಾಟ್ ಪ್ರೋಸೆಸ್ಗಳ ಬಗ್ಗೆ ಚಿತ್ರರಂಗದವ್ರು ಏನಾದರೂ ನಿಮ್ಮ ಜೊತೆ ಚರ್ಚೆ ಮಾಡ್ತಾರಾ, ಅಥವಾ ಏನಾದರೂ ಆ ಥರದ ಹೆಲ್ದಿ ಡಿಸ್ಕಷನ್ಸ್ ಆಗಿದೆಯಾ? ಇಲ್ಲ, ನಾನು ಹೇಳ್ತಿರೋದು ಆ್ಯಕ್ಚುಲಿ ಅದು ಹಿಂಗೆ ಹೇಳಲಿ ನಾನು ನಿಮಗೆ, ಇದು ಮೇ ಬಿ ರಾಂಗ್ ಆರ್ ರೈಟ್, ಐ ಡೋಂಟ್ ನೋ. ನನಗನ್ಸೋದು ಏನು ಹೇಳಿ, ಇದು ಅನಿವಾರ್ಯತೆ ಇರೋರಿಗೆ ಮಾತ್ರ ಬೇಗ ಅರ್ಥ ಆಗುತ್ತೆ, ಇವ್ರು ಅಷ್ಟು ಮಾತ್ರ ಹೇಳಬಲ್ಲೆ. ಓಕೆ, ಏನು ಹೇಳಿ, ಅನಿವಾರ್ಯತೆ ಇಲ್ಲದೆ ಇರೋರಿಗೆ ಚೆನ್ನಾಗಿದೆಯಲ್ಲ ನಮ್ಮ ಜೀವನ ಅನಿಸುತ್ತೆ. ಯಾರಿಗೆ ಬೇಕೋ ಅವ್ರು ಪ್ರಯತ್ನ ಪಡಬೇಕು ಇದನ್ನು. ಓಕೆ, ನನ್ನ ಜೀವನದಲ್ಲಿ ಉದ್ಯೋಗದ ಪ್ರಾಬ್ಲಮ್ ಇದೆ, ನನಗೆ ನನ್ನ ಮನೆ ನಡೆಸೋದು ಪ್ರಾಬ್ಲಮ್ ಆಗ್ತಾ ಇದೆ. ಏನು ಹೇಳಿ, ನನ್ನ ಮಕ್ಕಳ ಶಿಕ್ಷಣಕ್ಕೆ ದುಡ್ಡು ತುಂಬ ಖರ್ಚಾಗ್ತಿದೆ. ನನ್ನ ಮನೇಲಿ ಏನಾರ ಪ್ರಾಬ್ಲಮ್ ಆದರೆ ನನ್ನ ಆಸ್ಪತ್ರೆ ವ್ಯವಸ್ಥೆಗಳನ್ನ ನಾನು ಅಂದ್ಕೊಂಡಿದ್ದ ಮಟ್ಟಿಗಿಲ್ಲ, ನನಗಲ್ಲಿ ದುಡ್ಡು ಖರ್ಚಾಗ್ತಾ ಇದೆ. ಏನು ಹೇಳಿ, ಇದೆಲ್ಲ ಬೇಕಾಗಿರೋರಿಗೆ ನಾನು ಹೇಳ್ತಾ ಇರೋದು. ಓಕೆ, ನೀವು ಆರಾಮಾಗಿ ದುಡ್ಡು ಖರ್ಚು ಮಾಡಿ ಚೆನ್ನಾಗಿ ಜೀವನ ನಡೆಸ್ತಿರೋರಿಗೆ ಇದ್ರ ಬಗ್ಗೆ ಏನು ಅರ್ಥ ಆಗುತ್ತೆ? ಅವ್ರಿಗೆ ಬೇಕಾಗಿಲ್ಲ, ಬೇಕಾಗಿಲ್ಲ ಅವ್ರಿಗೆ ಅರ್ಥನೂ ಆಗಲ್ಲ. ಇದು ಅವ್ರಿಗೆ ಅರ್ಥವಾಗೋದು ಬೇಕೋ ಆಗಿಲ್ಲ. ಏನು ಹೇಳಿ, ನಿಮಗೆ ರಾಜಕಾರಣದಲ್ಲಿ ಯಾರು ಫ್ರೆಂಡ್ಸ್ ಇಲ್ವಾ? ಎಲ್ಲರೂ ಇದ್ದಾರೆ, ಫ್ರೆಂಡ್ಸ್ ಇದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಇವರೇ. ಅಲ್ಲಲ್ಲ, ಜನರಲ್ ಆಗಿ ನಾನು ಸುಮ್ಮನೆ ನನ್ನ ಕುತೂಹಲ. ಈಗ ಇಲ್ಲ, ನನಗೆ ಆ ಥರ ತುಂಬ ಜನ ಹತ್ರ ನಾನು ಮಾತಾಡಿದ್ದೀನಿ, ಎಲ್ಲರೂ ಅವರು ಹೇಳ್ತಾರೆ. ಎಷ್ಟೋ ಜನ MP MLAಗಳ ಮಕ್ಕಳು ಈ ವಿಚಾರಕ್ಕೆ ಫ್ಯಾನ್ಸು, ನನಗೆ ಫ್ಯಾನ್ಸ್ ಅಲ್ಲದೆ ಇದ್ರು ಈ ವಿಚಾರಕ್ಕೆ ಫ್ಯಾನ್ಸ್ ಅವರು. ಓಕೆ, ಅವ್ರು ಹೇಳ್ತಾರೆ, ಸರ್ ಇದು ಬರ್ಬೇಕು ಸರ್, ನಾವು ರಾಜಕೀಯ ನೋಡಿದ್ದೀವಿ ಸರ್. ಇಲ್ಲ ಸರ್, ಪ್ರಜಾಕೀಯ ಬರ್ಬೇಕು ಸರ್. ಏನ್ರಿ ನಿಮ್ಮ ಫಾದರೇ ದೊಡ್ಡ ಪೊಸಿಷನ್ಲಿದ್ದಾರೆ, ರಾಜಕೀಯ ಸರ್ ಏನೆಲ್ಲ ಇರ್ಬೋದು, ನಾವೆಲ್ಲ ನೋಡಿದ್ದೀವಿ ಸರ್. ಇಲ್ಲ ಸರ್ ಇದು ಬರ್ಬೇಕು ಸರ್ ಅಂತಾರೆ. ನಿಮಗೆ ಅದು ಆಶ್ಚರ್ಯ ಅನ್ಸುತ್ತೆ, ಅಲ್ಲಿದ್ದವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಿದೆ. ನನಗೆ ಗೊತ್ತಿರೋಂಗೆ 2016, 17 ಆ ಟೈಮಲ್ಲಿ ಉಪೇಂದ್ರ ಅವರು ರಾಜಕಾರಣಕ್ಕೆ ಬರ್ತಾರೆ ಅಂತ ಬಹಳ ದೊಡ್ಡ ಚರ್ಚೆ ಇತ್ತು. ಅದು ನಿಮಗೂ ಗೊತ್ತಿರುತ್ತೆ. ನೀವು 2018ರಲ್ಲಿ KPJP ಪಕ್ಷನ ಅನೌನ್ಸ್ ಮಾಡಿದ್ರಿ ನಿಮ್ಮ ರುಪೀಸ್ ರೆಸಾರ್ಟ್ನಲ್ಲಿ. ನಾನು ಕೂಡ ಅದಕ್ಕೆ ಸಾಕ್ಷಿದಾರನಾಗಿದೆ. ಅದಕ್ಕಿಂತ ಮೊದಲು BJPಗೆ ಉಪೇಂದ್ರ ಅವರು ಹೋಗ್ಬಿಡ್ತಾರೆ ಅನ್ನೋದ್ರ ಬಗ್ಗೆ ಬಹಳಷ್ಟು ಚರ್ಚೆ ಇತ್ತು. ಗೊತ್ತಿಲ್ಲ ಅದು ಎಷ್ಟರ ಮಟ್ಟಿಗೆ ಚರ್ಚೆ ಆಗಿದ್ದು ಅಂತ. ಉಪೇಂದ್ರ ಅವರು ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ರು. ಅಮಿತ್ ಶಾ ಅವ್ರನ್ನ ಯಾವತ್ತೂ ಭೇಟಿ ಮಾಡಿಲ್ಲ. ಓಕೆ, ಬಟ್ ಏನಂದರೆ ನಾನೊಂದು ಆಡಿಯೋ ಬಿಟ್ಟಾಗ ಅದು ತುಂಬ ವೈರಲ್ ಆಗಿತ್ತು. ಒಂದು ಆಡಿಯೋದೊಂದು ಏನೋ ಅನಿಸಿದ್ದು ನಾನು ಅವತ್ತು ಹೇಳಿ ಬಿಟ್ಟಿದ್ದೆ. ಇದೇ ಮಾತನ್ನೇ ಹೇಳಿದ್ದೆ, ನಾವೆಷ್ಟು ಶ್ರೀಮಂತರು ಗೊತ್ತಾ, ನೀವು ನಂಬಲ್ಲ, ಮೋರ್ ದೆನ್ 30% ಸ್ಯಾಲ್ರಿಗೆ ಹೋಗುತ್ತಂತೆ ಕರ್ನಾಟಕದಲ್ಲಿ ನಿಮ್ಮ ಬಡ್ಜೆಟ್ ಅಮೌಂಟು. ಓಕೆ, ಅಂದರೆ ಆಲ್ಮೋಸ್ಟ್ ಒಂದು ಹತ್ತತ್ರ ಒಂದು 50,000 ಕೋಟಿನೋ 70,000 ಕೋಟಿನೇನೋ ಇನ್ನೇಳಿ ನೀವು ಕೊಡ್ತಿರೋ ಸಂಬಳ ಪ್ರತಿ ವರ್ಷ. 2 ಲಕ್ಷ ಕೋಟಿ ನಮ್ಮ ಬಜೆಟ್ ಏನಿದೆ, 2.5 ಲಕ್ಷ 3 ಕೋಟಿ ಅಂದ್ಕೊಂಡ್ರೆ 30-35% ಬರೀ ಸ್ಯಾಲ್ರಿ, ಪೆನ್ಷನ್ಸು. ಅದು ಬಿಟ್ಟು ನಿಮಗೆ ಅವ್ರಿಗೆ ಇರುವಂಥ ಪರ್ಕ್ಸು, ಆಫೀಸ್ ಮೇಂಟೆನೆನ್ಸು, ಕಾರ್ಸು, ಅವ್ರಿಗೆ ಡ್ರೈವರ್ಸು, ಅಷ್ಟು ಶ್ರೀಮಂತರು ನೀವು ಜನಗಳು. ಇಷ್ಟು ಜನಕ್ಕೆ ಸಂಬಳ ಕೊಡ್ತಿದ್ದೀರಾ, ಇಷ್ಟು ದೊಡ್ಡ ಸ್ಟ್ರಕ್ಚರ್ ಮಾಡ್ಕೊಂಡಿದ್ದೀರಾ.
ಬಟ್ ಅದರಲ್ಲಿ ಮತ್ತೆ ಕರಪ್ಷನ್ ಆಗಿ ನಿಮ್ಗೆ ಸಿಗ್ಬೇಕಾದ್ ಸಿಗ್ತಿಲ್ಲ ಅಂದಾಗ ಹೊಟ್ಟೆ ಉರಿತದಲ್ವಾ? ಅದನ್ನ ಯಾರು ಯೋಚನೆ ಮಾಡಬೇಕಾಗಿರೋದು? ಸಿಗದೆ ಇರೋವಂಥವ್ರು ಅವ್ರಿಗೆಲ್ಲ ಅನ್ಸುತ್ತೆ ಏನೋ ನನಗೆ ಪಾಲಿಟಿಕ್ಸ್ಗೂ ನನಗೂ ಸಂಬಂಧ ಇಲ್ಲ, ಅಲ್ಲಿ ಏನಾದರೂ ನಮ್ಮ ಜೀವನ ಚೇಂಜ್ ಆಗುತ್ತೆ. ಯಾರೋ ಒಬ್ರು ಹೇಳ್ಬಿಟ್ಟಿದಲ್ಲ, ಯಾವ ಅರಸ ಬಂದ್ರೇನು ನಾನು ಬಟ್ಟೆ ಹೋಗಿ ತಪ್ಪುತ್ತಾ ಅಂತ, ಅದೊಂದು ಎಲ್ಲ ಗಾದೆಗಳು ಸೃಷ್ಟಿ ಮಾಡಿಬಿಟ್ಟಿದ್ದಾರೆ. ಎಲ್ಲರೂ ಹಂಗೆ ಹತಾಶರಾಗ್ಬಿಟ್ಟಿದ್ದಾರೆ, ಯಾರು ಬಂದರೆ ನಾನು ಮಾಡೋ ಕಷ್ಟ. ಹಂಗಲ್ಲ, ಆ್ಯಕ್ಚುಲಿ ಸಿಸ್ಟಮ್ ಇರೋದೇ ನಿಮಗೋಸ್ಕರ, ಎಲ್ಲ ನಿಮ್ಮದೇ ದುಡ್ಡದು, ನಿಮ್ಮ ಇದಕ್ಕೆ ಬರಬೇಕದು, ನಿಮ್ಮ ಮಕ್ಕಳ ಶಿಕ್ಷಣಕ್ಕೆ ಬರಬೇಕು, ನಿಮ್ಮ ತಂದೆ ತಾಯಿ ಆರೋಗ್ಯ ವ್ಯವಸ್ಥೆಗೆ ಬರಬೇಕು, ನಿಮ್ಮ ಆರೋಗ್ಯ ವ್ಯವಸ್ಥೆಗೆ ಬರಬೇಕು, ನಿಮ್ಗೆ ಉತ್ತಮ ಸಮಾಜ ನಿರ್ಮಾಣ ಆಗಬೇಕು ಅಲ್ವಾ? ಕರೆಕ್ಟ್. ಅದನ್ನು ನಾವು ಅರ್ಥ ಮಾಡ್ಕೊಬೇಕು. ಇವತ್ತು ನಮಗೆ ಜಾಬ್ಸ್ ಪ್ರಾಬ್ಲಮ್ ಆಗಿದೆ ಅಥವಾ ಇನ್ನೇನೋ ಪ್ರಾಬ್ಲಮ್ ಆಗಿದೆ, ಪ್ರತಿ ಒಂದಕ್ಕೂ ಕೂಡ ಕಾರಣರು ನಾವೇ. ಯಾಕಂದ್ರೆ ನಮ್ಮ ವ್ಯವಸ್ಥೆ ನಾವು ಸರಿ ಮಾಡ್ಕೊಳ್ಳಿಲ್ಲ ಅಂದರೆ ಇನ್ಯಾರು ಮಾಡ್ತಾರೆ? ಯಾಕೆ ನಾವು ಬೇರೆ ದೇಶಗಳ ಬಗ್ಗೆ ಮಾತಾಡ್ತೀವಿ, ಅಲ್ಲಿ ಹಿಂಗಿದೆ ಇಲ್ಲಿ ಹಂಗಿದೆ ಅಂತ? ಅದಕ್ಕೆ ಕಾರಣ ಕೊಟ್ಬಿಡ್ತೀವಿ, ಅಲ್ಲಿ ಜನಸಂಖ್ಯೆ ಕಡಿಮೆ ಇದೆ ಅಂತ. ಇನ್ನು ಚೈನಾ ಹೋಲ್ಸಿದ್ರೆ ಚೈನಾ ಕಮ್ಯುನಿಸ್ಟ್ ರೀ, ಅಲ್ಲಿ ಅವ್ರು ಏನು ಬೇಕಾದ್ರೆ ಮಾಡೋದು, ನಮ್ಮಲ್ಲಿ ಆಗಲ್ಲ ಆ ಥರ, ಇಲ್ಲಿ ಒಬ್ಬೊಬ್ಬ ಒಂದೊಂದು ಮಾತಾಡ್ತಾರೆ ಅಂತಾರೆ. ನೀವು ನಿರಾಶಾವಾದಿಗಳಿಗೆ ಕಾರಣ 1000 ಇದ್ದಾವೆ. ಏನು ಹೇಳಿ, ಆಶಾವಾದಿಗಳು ತಾನೇ ಬೇಕಾಗಿರೋದು ಈ ದೇಶಕ್ಕೆ. ನಮ್ಮಲ್ಲಿ ಯಾಕೆ ಆಗಬಾರ್ದು? ಇದಕ್ಕಿನ್ನ ದೇಶ ಬೇಕಾ ನಿಮಗೆ? ಪ್ರಪಂಚದಲ್ಲಿ ನನ್ನ ಪ್ರಕಾರ ಭಾರತಕ್ಕಿನ್ನ ಶ್ರೇಷ್ಠವಾದ ದೇಶನೇ ಇಲ್ಲ ಅನ್ಸುತ್ತೆ ನನಗೆ. ಹಿಂಗೆತ್ತಿ ಬಿಸಾಕರಿ ಏನು ಬೇಕಾದ್ರೂ ಉಟ್ಕೊಳತ್ತೆ. ಹೌದು ಹೌದು ಹೌದು. ಇಲ್ಲಿ ನೋಡಿ, ಎಷ್ಟೇ ಬಡತನ ಬಂದರೂ ಒಂದು ಊಟ ಯಾರೋ ಒಬ್ರು ಊಟ ಕೊಡ್ತಾರೆ, ಒಂದು ದೇವಸ್ಥಾನದಲ್ಲಿ ಊಟ ಸಿಗುತ್ತೆ, ಎಲ್ಲೋ ಒಂದು ಕಡೆ ಸಿಗುತ್ತೆ. ನಿಜ. 100 ರೂಪಾಯಿ ಇದ್ರೂ ಬದುಕ್ಬಿಡ್ಬೋದು ಈ ದೇಶದಲ್ಲಿ. ಅಲ್ಲೆಲ್ಲ 3 ಕೆಲಸ ಮಾಡಬೇಕು, ಒದ್ದಾಡಬೇಕು. ಹೌದು. ಅಂಥ ಒಂದು ಅದ್ಭುತವಾದ ದೇಶ. ನಾವು ಇನ್ನೂ ಎಷ್ಟು ಅದ್ಭುತವಾಗಿ ಕಟ್ಕೊಬೋದು ಈ ದೇಶನ. ಸ್ವಲ್ಪ ವಿಚಾರವಂತರಾಗಬೇಕು ನಾವು. ಯಾವ್ಯಾವುದೋ ವಿಷಯಕ್ಕೆ ನಾವು ಓಟ್ ಹಾಕಬಾರ್ದು ಅಲ್ವಾ? ಅದು ಭಾಳ ಮುಖ್ಯ. ಅದು ರೈಟ್ ಟು ರೀಕಾಲ್ ಬರಬೇಕು ನಮಗೆ. ಯಾರೋ ಸರಿ ಕೆಲಸ ಮಾಡ್ತೀವಿ, ನಾವು ಇಳಿಸುವಂಥ ವ್ಯವಸ್ಥೆ ಬರೋದಕ್ಕೆ ನಾವು ಹೋರಾಟ ಮಾಡಲೇಬೇಕು. ಆ ಧ್ವನಿ ಎದ್ದೇಳಬೇಕು ಆ್ಯಕ್ಚುಲಿ ದೊಡ್ಡದಾಗಿ. ನೀವು ನಿಮ್ಮ ಥಾಟ್ಸ್ನ ಬಹಳ ಬೇಗ ಜನಕ್ಕೆ ಹೇಳಿದ್ರಿ, ಅಂದರೆ ರೈಟ್ ಟೈಮಲ್ಲಿ ಅದನ್ನು ಪ್ಲೇಸ್ ಮಾಡಿದ್ರಿ. ಆ್ಯಕ್ಚುಲಿ 2018ರಲ್ಲಿ ನೀವು KPGP ಅನೌನ್ಸ್ ಮಾಡ್ತೀರಿ, ಈಗ ಅದನ್ನು ರಿಯಲ್ ಪ್ರಚಾಕಿ ಅಂತ ಮಾಡಿದ್ರಿ. ಲಾಸ್ಟ್ 8-9 ಇಯರ್ಸ್ ಆಗಿದೆ. ಬಟ್ ಇನ್ನು ಸ್ವಲ್ಪ ಸ್ಪೀಡಪ್ ಆಗಬೇಕಿತ್ತೇನೋ ಅಂತ ನಿಮಗೆ ವೈಯಕ್ತಿಕವಾಗಿ ಅನಿಸಲ್ವಾ? ಇನ್ನು ಸ್ವಲ್ಪ ನಾನು ಅದಕ್ಕೆ ಹೆಚ್ಚು ಸಮಯ ಕೊಡಬೇಕಿತ್ತೇನೋ? ಅಲ್ಲ, ಹಂಗಲ್ಲ. ನನಗೆ ಏನನ್ಸ್ತಂದರೆ ಕೇಳಿ, ಇಲ್ಲಿ ನನಗೂ ಬದಲಾವಣೆ ಆಯಿತು. ನಾನೇನು ಅಂದ್ಕೊಂಡೆ, ಒಂದು ಪಕ್ಷದ ಮೂಲಕ ಇದನ್ನು ಮಾಡಬೇಕು ಅನ್ನೋಕ್ಕೋಸ್ಕರ ಒಂದು ಪಕ್ಷ ಮಾಡಿದೆ. ಅದಕ್ಕೆ ಯಾರೋ ತಂದುಕೊಟ್ರು ಪಕ್ಷನ. ಓಕೆ ಸರ್, ನೀವು ಹೇಳಿದ್ದೆಲ್ಲ ಕರೆಕ್ಟು, ನಮ್ಮದು ಇದೆ, ನೀವು ಮಾಡಿ ಅಂದ್ಬಿಟ್ಟು ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ಆಮೇಲೆ ಎಲ್ಲ ಓಡಾಡಿ ಎಲೆಕ್ಷನ್ ಟೈಮಲ್ಲಿ, ಇಲ್ಲ ನಿಮ್ದೆಲ್ಲ ಆಗಲ್ಲ, ಇದು ನಾವು ಮಾಡ್ಕೊತೀವಿ ಬಿಡಿ ಅಂದರು. ಸ್ವಾಮಿ, ನಾನು ಪ್ರೆಸಿಡೆಂಟ್ ಅಲ್ವಾ ಅಂದರೆ, ನೀವು ಪ್ರೆಸಿಡೆಂಟೇ, ಬಟ್ ನಮ್ದು ಇಲ್ಲಿ ಜಾಸ್ತಿ ಇದೆ ಮೆಜಾರಿಟಿ, ಅಲ್ಲೊಂದು ಇದಿದೆ ಸ್ಟ್ರಕ್ಚರ್, ನನಗೆ ಗೊತ್ತಿರಲಿಲ್ಲ. ಆಮೇಲೆ ಅನಿವಾರ್ಯ ಹೊರಗೆ ಬರಬೇಕಾಯ್ತು ಅಲ್ಲಿಂದ. ಅದಕ್ಕೆ ಆ ಎಲೆಕ್ಷನ್ ಆಗಲಿಲ್ಲ, ನಾನು ನಿಂತ್ಕೊಳ್ಳೋಕ್ಕಾಗಲಿಲ್ಲ ಆ ಟೈಮಲ್ಲಿ. ಅದಾದ್ರ ಮೇಲೆ MP ಎಲೆಕ್ಷನ್ ಬಂತು. ಒಂದು 2-2.5 ಲಕ್ಷ ಓಟ್ ಬಂತು ನಮ್ಗೆ ಅವಾಗ, ವಿತೌಟ್ ಎನಿ ಪ್ರಚಾರ, ಯಾರು ಅಂತಲೇ ಗೊತ್ತಿಲ್ಲದೆ. ಅಂದರೆ ನೋಡಿ, ಏನೋ ಒಂದು ಬೇಕು ಅನ್ನೋದಿದೆ ಖಂಡಿತ. ಕರೆಕ್ಟ್. ಸೊ ನೋಡೋಣ, ಅದು ಹಂಗೆ ಬದಲಾಗ್ತಾ ಹೋಯಿತು. ಆಮೇಲೆ ನಾನೇ ಟಿಕೆಟ್ ಕೊಡೋಣ ಅಂತ ಟ್ರಾನ್ಸ್ಪರೆಂಟಾಗಿ ಇಂಟರ್ವ್ಯೂಗಳು ಮಾಡಿ ಅದನ್ನೆಲ್ಲ ನಾನೆಲ್ಲ ಹಂಚ್ಕೊಂಡೆ ಜನರ ಹತ್ರ. ಆಮೇಲೂ ಕೂಡ ಮತ್ತೆ ಡೌಟ್ ಸ್ಟಾರ್ಟ್ ಆಯಿತು. ಏನು ಹೇಳಿ, ಇವ್ರಿಗೆ ಬೇಕಾದವ್ರು ಕೊಟ್ಕೊತಾರೆ ಅಂತ. ಆಮೇಲೆ ಇನ್ನೊಂದೇನೆಂದರೆ, ಅಲ್ಲೂ ಕೂಡ ಅಷ್ಟೇ, ಏನಂದರೆ ಎಷ್ಟು ಜನ ಬಂದು ಇಂಟರ್ವ್ಯೂ ಮಾಡ್ತಾರೆ, ಏನೇನೋ ಇಟ್ಕೊಂಬಂದರು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ. ನನಗೆ ಅನ್ನಿಸ್ತು, ಇಲ್ಲಿ ನನಗೊಂದು ಎಕ್ಸಿಸ್ಟೆನ್ಸಿಗೆ ನಾನು ವ್ಯಾಲ್ಯೂ ಕೊಟ್ಕೊಳ್ಳೋದಕ್ಕೆ ಕಲ್ತಿಲ್ಲ ನಾವು. ನಾನು ಯಾವಾಗಲೂ ಡಿಪೆಂಡೆಂಟ್ ಆಗೇ ಇರ್ತೀನಿ. ಏನು ಹೇಳಿ, ಎಷ್ಟು ಲೈಕ್ಸ್ ಬಂದಿದೆ ಅನ್ನೋದ್ರ ಮೇಲೆ ನಾನು ಡಿಸೈಡ್ ಮಾಡ್ತೀನಿ, ಇದು ಸರಿನಾ ತಪ್ಪ ಅಂತ. ಐ ಕ್ಯಾನ್ ಮ್ಯಾನಿಪುಲೇಟ್ ಲೈಕ್ಸ್, ಐ ಕ್ಯಾನ್ ಮ್ಯಾನಿಪುಲೇಟ್ ಕಮೆಂಟ್ಸ್, ಐ ಕ್ಯಾನ್ ಮ್ಯಾನಿಪುಲೇಟ್ ಎನಿಥಿಂಗ್. ಆ ಥರ ಆಗೋಗ್ಬಿಟ್ಟಿದೆಯಲ್ಲ ಇವಾಗ. ನೀವು ಸೋಷಿಯಲ್ ಮೀಡಿಯಾ ಗಮನಿಸ್ತೀರಾ ಎವ್ರಿಡೇ? ನೀವೊಬ್ಬ, ಹೌದೌದು. ಓಕೆ ಓಕೆ. ಏನು ಅನ್ಸುತ್ತೆ ಅಂದರೆ, ನಾನು ಅದೇ ಹೇಳಿದ್ನಲ್ಲ ಇವರೇ, 1 ಮಿಲಿಯನ್ ನನ್ನ ಕೂಡಲೇ ಇನ್ನೊಂದು ಮಿಲಿಯನ್ ಜಾಯಿನ್ ಆಗ್ತಾರೆ ಅಲ್ಲಿ. ಅಂದರೆ ಫಾಲೋಯರ್ಸ್ ಹಿಂಗಾಗ್ಬಿಟ್ಟಿದ್ದೀವಿ ನಾವು. ಅಂದರೆ ನಾನು ವಿಚಾರ ಏನು ತಿಳ್ಕೊಳ್ಳೋದು ಇಲ್ಲ. ಫಸ್ಟ್ ಆಫ್ ಆಲ್ 100 ಜನ ಸಪೋರ್ಟ್ ಮಾಡ್ತೀಯಾರಾ, ಜೈ ಅಂತ ನಾನು ಸೇರ್ಕೊಂಡ್ಬಿಡ್ತೀನಿ. ಅಂದರೆ ನನ್ನ ಎಕ್ಸಿಸ್ಟೆನ್ಸಿಗೆ, ನನ್ನ ಇದಕ್ಕೆ ನಾನೇನು ಕೆಲಸನೇ ಕೊಡಲ್ಲ. ಇಂಡಿಪೆಂಡೆಂಟ್ ಥಿಂಕರ್ಸು ನಾವು ಆಗಬೇಕಲ್ವ ಲೈಫಲ್ಲಿ. ನಂದು ಆದಂಥ ನನ್ನದೇ ಆದ ಓನ್ ಜಡ್ಜ್ಮೆಂಟ್ ಇರಬೇಕು. ಆ ಜಡ್ಜ್ಮೆಂಟ್ ಯಾವಾಗ ಬರ್ತೀನಿ ಅಂದರೆ, ಸ್ವಲ್ಪ ಆಳವಾಗಿ ಇಳಿದು ಅದ್ರ ಬಗ್ಗೆ ತಿಳ್ಕೊಂಡಾಗ. ತಿಳ್ಕೊಳಕ್ಕೆ ಮುಂಚೆ ಡಿಸಿಷನ್ ತೊಗೊಳ್ಳೋದು ಅಂತ, ಅವ್ರನ್ನ ಯಾರೂ ಕಾಪಾಡೋಕ್ಕಾಗಲ್ಲ, ದೇವರೇ ಬಂದರೂ ಕಾಪಾಡೋಕ್ಕಾಗಲ್ಲ ಅವ್ರಿಗೆ. ಅರ್ಥ ಆಯ್ತಾ? ಅದನ್ನು ನಾವೇನು ಮಾಡೋಕ್ಕಾಗಲ್ಲ. ಅದೇ ಹೇಳಿದ್ದು, ಯಾವಾಗ ಕಾಲ ಪಕ್ವಾಗುತ್ತೋ ಅದಾಗುತ್ತೆ. ಆ್ಯಕ್ಚುಲಿ ನನಗೆ ಅನಿವಾರ್ಯತೆ ಬಂದಾಗ ನಾನು ಯೋಚನೆ ಮಾಡ್ತೀನಿ. ಈಗ ಸೋಷಿಯಲ್ ಮೀಡಿಯಾ ಬಗ್ಗೆ ಬಹಳ ಚರ್ಚೆ ಮಾಡ್ತಾರೆ. ಅದನ್ನು ಕೆಲವರು ಪ್ಲಸ್ ಅನ್ನೋರು ಇದ್ದಾರೆ, ಅದರಿಂದ ತುಂಬ ನೆಗೆಟಿವ್ಸ್ ಇದೆ ಅನ್ನೋರು ಇದ್ದಾರೆ. ಈಗ ಫಾರ್ ಎಕ್ಸಾಂಪಲ್ ದಳಪತಿ ವಿಜಯ್ನೇ ತೊಗೊಂಡ್ರೆ,
ಸೋಷಿಯಲ್ ಮೀಡಿಯಾ ಮೂಲಕ ಅವ್ರು ಬಹಳ ದೊಡ್ಡ ಮಟ್ಟದಲ್ಲಿ ರೀಚ್ ಆದರು ಅಂತ ಒಂದು ಕಡೆ ಚರ್ಚೆ ಇರುತ್ತೆ. ಬಟ್ ನೀವು ಇದನ್ನು ಹೇಗೆ ಈ ಸೋಷಿಯಲ್ ಮೀಡಿಯಾ ಅನ್ನೋ ಪ್ಲ್ಯಾಟ್ಫಾರ್ಮ್ನ ಹೇಗೆ ತಗೊಳ್ತಿದ್ರಿ, ಹೇಗೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತಿದ್ರಿ? ನಾನು ಅದು ಯಾವುದೂ ಯೋಚನೆ ಮಾಡ್ತಿಲ್ಲ ಇವರೇ, ನನಗೆ ಗೊತ್ತು ಅಲ್ಲೂ ಕೂಡ ಮ್ಯಾನಿಪುಲೇಟ್ ಮಾಡ್ಬೋದು ನೀವು. ಕರೆಕ್ಟ್. ಈಗ ಹೆಂಗೆ ಗೊತ್ತಾ, ನಿಮ್ಮನ್ನ ಈಗ ನಾನೇ ಒಂದು ಏನು ಹೇಳಿ ಒಂದು ದೊಡ್ಡದೊಂದು ಏನೋ ಒಂದು ಮಾಡಿದೆ ಅಂದ್ಕೊಳ್ಳಿ, ಸಭೆ ಏನೋ ಒಂದು ಮಾಡಿ ಅಂತ ಇದು ಮಾಡಿ ಅದನ್ನು ನಾನು ವೈರಲ್ಲು ಮಾಡಿಸ್ಬೋದು, ಅಥವಾ ವೈರಲ್ ಆಗುತ್ತೆ ಆ ಥರದ್ದು. ಓಕೆ. ಆಮೇಲೆ ನಾನೊಂದಷ್ಟು ಅದಕ್ಕೆ ಒಂದು ಕ್ಯಾಂಪೇನಿಂಗ್ ಅಂತ ಮಾಡಿ ಎಲ್ಲಿ ನೋಡಿದ್ರು ಪುಷ್ ಮಾಡ್ತಾ ಇರೋದು ನಮ್ದನ್ನು, ಏನು ಹೇಳಿ ಎಲ್ಲ ಕಡೆ ಅದಕ್ಕೆ ಜಾಸ್ತಿ ಲೈಕ್ಸ್ ಬರೋ ಥರ ಇದು ಬರೋ ಥರ, ಅಲ್ಲಿ ಕೂಡ ಮನಿ ಅಷ್ಟೇ. ಈಗ ಮನಿ ಏನಾಗುತ್ತೆ, ಈ ಡೈರೆಕ್ಟಾಗಿ ಹೋಗೋ ಅಂಥದ್ದು ಈ ಕಡೆ ಬರುತ್ತೆ. ಈಗ ಅಡ್ವರ್ಟೈಸ್ಮೆಂಟು ನಾನು ಹೋರ್ಡಿಂಗ್ಸ್ ಹಾಕೋ ಬದಲು ಈಗ ಓಕೆ ಮೊಬೈಲಲ್ಲಿ ಬರೋಕ್ಕೆ ಶುರುವಾಗತ್ತೆ ಅಷ್ಟೇ. ಓಕೆ. ಆರ್ಗ್ಯಾನಿಕ್ ವೈರಲ್ ಇದೆಯಲ್ಲ ಅದನ್ನು ನಂಬಿದ್ದೀನಿ ಅಷ್ಟೇ ನಾನು. ಈ ಜೆನ್ಝಿ ಜನ್ರೇಷನ್ ಬಗ್ಗೆ ತುಂಬ ಮಾತಾಡ್ತಾರೆ ಎಲ್ಲರೂ. ಅಂದರೆ ಕೆಲವರು ಏನು ಹೇಳ್ತಾರೆ, ಇವರು ತುಂಬ ಫ್ಲಕ್ಚುಯೇಟ್ ಮೈಂಡ್ ಇರೋವಂಥವ್ರು, ಬೇಗ ತಕ್ಷಣಕ್ಕೆ ಹೊಸ ಹೊಸ ವಿಚಾರಗಳನ್ನ ಯೋಚನೆ ಮಾಡ್ತಿರ್ತಾರೆ, ಈ ಜವಾಬ್ದಾರಿಗಳು ಕಡಿಮೆ, ಈ ಥರದ ವಿಚಾರ. ಇನ್ನೊಂದು ಕಡೆ ಇಲ್ಲ, ಅವರಿಂದಲೇ ಒಂದಷ್ಟು ಬದಲಾವಣೆ ತರೋದಕ್ಕೆ ಸಾಧ್ಯ ಅನ್ನುವಂಥದ್ದು. ಈಗ ದಳಪತಿ ವಿಜಯ್ ವಿಚಾರನೆ 68-70% ವೋಟಿಂಗ್ 20% ಜಾಸ್ತಿ ಆಗಿದೆ, ಅವರೆಲ್ಲ ಯಂಗ್ ಜನ್ರೇಷನ್ ಅನ್ನುವಂಥ ಚರ್ಚೆ ಇದೆ. ನೀವು ಈ ಜೆನ್ಝಿ ಜನ್ರೇಷನ್ ಬಗ್ಗೆ ನೀವೇನು ಹೇಳ್ತೀರಿ? ಯಾಕಂದರೆ ಈಗ ನಿಮ್ಮ ಮನೆಯಲ್ಲೇ ಇಲ್ಲ ಖಂಡಿತ ನೋಡಿ, ಅವ್ರಿಗೆಲ್ಲ ನಿಜ ಹೇಳಬೇಕು ಅಂದ್ರೆ ಅವ್ರಿಗೆ ತುಂಬ ಎಕ್ಸ್ಪೋಜರ್ ಇದೆ, ಸಿಕ್ಕಾಪಟ್ಟೆ ಎಕ್ಸ್ಪೋಜರ್ ಇದೆ ಅವ್ರಿಗೆ. ನಮ್ಮ ಥರ ಅಲ್ಲ ಅವರು, ಯಾಕಂದ್ರೆ ಅವ್ರು ಪ್ರಪಂಚನೇ ನೋಡ್ಬಿಟ್ಟಿದ್ದಾರೆ ಇದರಲ್ಲಿ. ನಮಗೆ ನೋಡೋಕ್ಕಾಗ್ತಿರ್ಲಿಲ್ಲ ಆವಾಗ. ಏನು ಹೇಳಿ, ಅವ್ರಿಗೆ ಪ್ರತಿಯೊಂದು ಗೊತ್ತಿದೆ. ಬಟ್ ಅವರಲ್ಲಿ ಒಂದು ರಿಕ್ವೆಸ್ಟ್ ಮಾಡಿದ್ರೆ ಒಂದು ಹ್ಯೂಮನ್ ವೀಕ್ನೆಸ್ಗಳಿರುತ್ತೆ. ಏನು ಹೇಳಿ, ಯಾವುದು ಅತಿ ಹೆಚ್ಚು ಇದಾಗ್ತಿದೆಯೋ ಅಲ್ಲಿ ಸ್ವಲ್ಪ ನಾವು ಡೈವರ್ಟ್ ಆಗ್ತೀವಿ. ಏನು ಹೇಳಿ, ಯಾವುದೋ ನೋಡ್ತೀವಿ ಅನ್ಕೊಳ್ಳಿ, ಏನೆಯಾ 10 ಮಿಲಿಯನ್ ಫಾಲೋಯರ್ಸಾ, 2 ಮಿಲಿಯನ್ನ ಬೇಗ ಅಲ್ಲಿ ನೀವು ಎಕ್ಸೈಟ್ ಆಗಿ ತಪ್ಪಲ್ಲ. ಬಟ್ ನೋಡಿ ಏನಕ್ಕೆ ಅದಾಗಿದೆ ಅಂತ ಒಂದು ಸ್ವಲ್ಪ ನೋಡಿ, ದೆನ್ ಯು ಶುಡ್ ಟೇಕ್ ಯುವರ್ ಓನ್ ಡಿಸಿಷನ್. 10 ಲಕ್ಷ ಜನ ಫಾಲೋ ಮಾಡ್ತೀನಿ, ನಾನು ಅಲ್ಲಿ ಹೋಗೋದಲ್ಲ. ನೋಡ್ಬಿಟ್ಟು ನನಗೆ ಸರಿ ಇಲ್ಲ ಅನ್ನೋ ಜಡ್ಜ್ಮೆಂಟರ ಇರಬೇಕು ನನಗೆ. ಕರೆಕ್ಟ್. ಅದರ್ವೈಸ್ ನಾನು ಮತ್ತೆ ಗುಂಪುಲ ಗೋವಿಂದ ಆಗ್ಬಿಡ್ತೀನಿ ನಾನು. ಹಿಂಗೆ ಎಲ್ಲ ಒಳಗಡೆ ನುಗ್ಗಿ ಜೈ ಜೈ ಅಂತ. ಓಕೆ. ಅದಾಗಬಾರ್ದು. ಎಲ್ಲ ಯಂಗ್ಸ್ಟರ್ಸು ಕೂಡ ಯಂಗ್ಸ್ಟರ್ಸಿಂದನೇ ದೇಶ ಬದಲಾವಣೆ ಆಗೋದು. ಇದುವರೆಗೂ ಆಗಿರೋದು ಕೂಡ ಯಂಗ್ಸ್ಟರ್ಸಿಂದಾನೆ. ಓಕೆ. ಬಟ್ ಕರೆಕ್ಟ್ ಬದಲಾವಣೆ ಯಾಕಾಗ್ತಿಲ್ಲ ಅಂದರೆ ಬಿಕಾಸ್ ನಮಗೆಲ್ಲ ಈ ಮನಸ್ಥಿತಿ ಇದೆ. ಓಕೆ. ಏನು ಹೇಳಿ, ಎಲ್ಲೋ ಒಂದು ಕಡೆ ಆ ಲೈಮ್ ಲೈಟ್ ಬಂದಾಗ ಸ್ವಲ್ಪ ಈಗ ನಾನೇ ಒಂದು ಆರ್ಟಿಸ್ಟ್ ಆಗಿ ಬಂದು ನಿಂತ್ಕೊಂಡು, ಸ್ಟಾರ್ ಆಗಿ ಬಂದು ನಿಂತ್ಕೊಂಡು ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂದರೆ ನೀವು ಅದಕ್ಕೆ ಸಪೋರ್ಟ್ ಮಾಡಲ್ಲ, ಅರ್ಥನೇ ಇಲ್ಲ. ನೀವು ಅದನ್ನು ಬೆಳೆಸ್ಕೊಳ್ಳೇಬೇಕು. ಕರೆಕ್ಟ್. ಯಾರೇ ಬರಲಿ, ನಾಳೆ ಇನ್ನೊಬ್ಬ ಬರಲಿ, ಇಲ್ಲಿ ನೀವು ಕೇಳಬೇಕು ಆ್ಯಕ್ಚುಲಿ. ಅಥವಾ ನಿಮ್ಮೊಳಗೆ ನೀವು ವಿಚಾರಿಸ್ಕೊಳ್ಳಿ, ನೀವು ಕೇಳೋಕ್ಕಾಗಲಿಲ್ಲ ಅಂದರೂ ಕೂಡ ಆಗುತ್ತಾ, ಏನು ಹೇಳ್ತೀಯ ನಾವು, ಇದು ನಾನು ಇನ್ವಾಲ್ವ್ ಆದ್ರೆ ಆಗುತ್ತಾ ಅಥವಾ ಅವನೊಬ್ಬನ ಕೈಲಿ ಆಗುತ್ತಾ, ಒಂದು ಯೋಚನೆ ಮಾಡಿಬಿಡಿ ಸಾಕು, ನಿಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಈಗ ಬ್ಯಾಂಕಲ್ಲಿ ಏನೋ ನಿಮಗೆ ಹ್ಯಾಕ್ ಮಾಡೋಕ್ಕೂ ತುಂಬ ಜನ ಟ್ರೈ ಮಾಡ್ತಾನೆ ಇರ್ತಾರೆ. ಅದಕ್ಕೆ ಅವರು ಎನ್ಕ್ರಿಪ್ಷನ್ ಮಾಡ್ತಾನೇ ಇರ್ತಾರೆ, ಅದಕ್ಕೆ ಫೈರ್ ವಾಲ್ಗಳಾಗ್ತಿರ್ತಾರೆ, ಎನ್ಕ್ರಿಪ್ಷನ್. ನೀವು ನಿರಂತರವಾಗಿ ಅದನ್ನು ಕಾಪಾಡ್ತಾ ಇರ್ತಾರೆ ನಿಮ್ಮ ಹಣನವರು. ಕರೆಕ್ಟ್. ಬಿಟ್ಬಿಟ್ರ ಯಾರು ಮಾಡ್ಕೊಳ್ಳಿ ಅಂದರೆ ಎಲ್ಲ ಹ್ಯಾಕ್ ಮಾಡಿ ಎಲ್ಲ ದುಡ್ಡು ಎತ್ಕೊಂಡು ಹೊರಟಾಗ್ತಾರೆ ಅಲ್ವಾ. ಆ ಒಂದು ಇದು ನಮ್ಮಲ್ಲೂ ಆಗಬೇಕಲ್ವಾ. ನನ್ನ ಮನೆ ಡೋರೆಲ್ಲ ನಾನೇ ಓಪನ್ ಮಾಡಿ ಇಟ್ಕೊಂಡು ಕಳ್ತನ ಆಯಿತು ಅಂತ ಬೈಕೊಂಡು ಕೂತ್ಕೊಂಡ್ರೆ ತಪ್ಪಲ್ವಾ. ಐ ಶುಡ್ ಟೇಕ್ ಕೇರ್ ಆಫ್ ಮೈ ಓನ್ ಮನೆ, ನನ್ನ ಏರಿಯಾ, ನನ್ನ ಜಾಗ, ನನ್ನ ದೇಶ, ನನ್ನ ರಾಜ್ಯ. ನಿಮ್ಮ ಮನೆಯಲ್ಲೇ ಮಗಳು ಇಬ್ಬರು ಕೂಡ ಅದೇ ಜನ್ರೇಷನ್ನವರು, ಅವರು ಹೇಗೆ ಯೋಚನೆ ಮಾಡ್ತಾರೆ, ನಿಮ್ಮ ಜೊತೆ ಹೇಗಿರುತ್ತೆ ಅವರ? ಇಲ್ಲ ಖಂಡಿತ. ನನ್ನ ಮಗ ಭಾಳ ಇದು ಆ್ಯಕ್ಚುಲಿ ಏನಂದರೆ, ಅಪ್ಪ ನಾನು ಪ್ರಜಾಕೀಯದ ಬಗ್ಗೆ ಎಲ್ಲ ಹೇಳ್ತಾ ಇರ್ತೀನಿ, ನಾನು ಆ್ಯಪ್ ಎಲ್ಲ ತೋರಿಸ್ತಾ ಇರ್ತೀನಿ ಅಂತಾನೆ. ನನಗೆ ಅವ್ರ ಫ್ರೆಂಡ್ಸ್ ಏನು ಹೇಳ್ತಾರೆ ಅಂತ? ಅವ್ರ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದೆ, ಇಟ್ ಇಸ್ ವೆರಿ ಗುಡ್ ಅಂತಾರೆ. ನಾನು ಒಂದಷ್ಟು ಜನಕ್ಕೆ ಮಾತಾಡ್ತೀನಿ, ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಐ ಆಮ್ ಪ್ರಮೋಟಿಂಗ್ ಯುವರ್ ಇದು ಅಂದರೆ, ಹಂಗೆ ಹೇಳ್ಬೇಡ ನೀನು, ನನ್ನ ಪ್ರಮೋಷನ್ ಅಲ್ಲ ಅದು, ನಾಳೆ ನಿನಗೆ ಬೇಕಾಗಿರೋದು, ಅದು ನಿನ್ನ ಫ್ರೆಂಡ್ಸಿಗೆ ಬೇಕಾಗಿರೋದು, ಹಂಗೆ ಹೇಳೋ ಅಂತ. ಓಕೆ. ಇದಿದೆ ಆ್ಯಕ್ಚುಲಿ. ಏನು ಹೇಳಿ, ಸೊ ನಾನು ಜೆನ್ಝಿ ಹತ್ರ ಬಯಸೋದಷ್ಟೇ, ನಿಮ್ಮ ಹತ್ರ ಅದ್ಭುತವಾದ ಶಕ್ತಿ ಇದೆ ನಿಜವಾಗ್ಲೂ. ನೀವು ಏನು ಬೇಕಾದ್ರೆ ಬದಲಾವಣೆ ಮಾಡೋ ಶಕ್ತಿ ಇದೆ. ಬಟ್ ಎಮೋಷನ್ಗೆ ಅದಕ್ಕೆ ಕೊಡಬೇಡಿ, ಆ ಶಕ್ತಿನ ಎಮೋಷನ್ಗೆ ಕೊಟ್ಬಿಡ್ಬೇಡಿ. ಸ್ವಲ್ಪ ವಿಚಾರವಂತಿಕೆ ಬೇಕು ಆ್ಯಕ್ಚುಲಿ. ಆಳವಾಗಿ ಅದರೊಳಗೆ ಸ್ವಲ್ಪ ಹೋಗಿ ಯು ಕಂಪೇರ್ ಬಿಫೋರ್ ವೋಟಿಂಗು. ಅಟ್ಲೀಸ್ಟ್ ಯು ಸ್ಪೆಂಡ್ ಆ್ಯಕ್ಚುಲಿ 1 or 2 days ಆ್ಯಕ್ಚುಲಿ ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್. ಈಗಿರೋ ಪ್ರೆಸೆಂಟ್ ಏನೇನಿದೆಯಪ್ಪ, 25 ಪಕ್ಷ ಇದೆ ಅನ್ಕೊಳ್ಳಿ, 5 ಪಕ್ಷನ ಅನಲೈಸ್ ಮಾಡಿ. ಇವನೇನು ಹೇಳ್ತೀಯ, ಇವ್ರೇನು ಹೇಳ್ತೀಯ, ಇದನ್ನ ನೋಡಿ ಇದು ನೋಡಿ, ಯಾವುದು ಬೆಟ್ರ್, ಯು ಡಿಸ್ಕಸ್, ದೆನ್ ಒಂದು ಕನ್ಕ್ಲೂಷನ್ಗೆ ಬನ್ನಿ. ಓಕೆ. ಈ ಕ್ಷಣಕ್ಕೆ ಯೋಚನೆ ಮಾಡೋದಾದರೆ ಉಪೇಂದ್ರ ಅವರಿಗೆ ಸಿನಿಮಾ ಮತ್ತು ಪ್ರಜಾಕೀಯ ಯಾವುದು
ಈ ಕ್ಷಣಕ್ಕೆ ನೀವು ಪ್ರಿಯಾರಿಟಿ ಅಂತ ಆ ಥರ ಏನಿಲ್ಲಪ್ಪ. ಇವಾಗ ನೋಡಿ, ನನಗೆ ಟೈಮ್ ಇದ್ದಷ್ಟು ನಾನು ಮಾಡ್ತಾ ಹೋಗ್ತೀನಿ. ಹ್ಮ್. ಐ ಆಲ್ವೇಸ್, ಇದು ನನ್ನ ಏನೋ ಹೃದಯದ ಬಡಿತ ಅಂತಲೇ ಅನ್ಕೊಳ್ಳಿ. ನನಗೆ ಈ ಪ್ರಜಾಕೀಯ ಅನ್ನೋದು ಆ್ಯಕ್ಚುಲಿ ಏನೋ ಮಾಡಬೇಕು ಅನ್ನೋ ಒಂದು ಇದಿದೆ. ಆ್ಯಸ್ ಎ ವೋಟರ್ ಆಗಿ ನನಗೇನೋ ಒಂದು ಬದಲಾವಣೆ ತರಬೇಕು ಅಂತ. ಅದು ಬಿಟ್ಟರೆ ಸಿನಿಮಾ ನನ್ನ ಪ್ರೊಫೆಷನ್. ಅದು ಏನು ಹೇಳಿ, ಅದು ನಂದು ಪ್ಯಾಷನ್ನು, ಪ್ರೊಫೆಷನ್ನು. ಅಲ್ಲಿ ನನ್ನದೇ ಆದಂಥ ಒಂದು ಜೀವನ ಇದೆ, ಅದು ನನ್ನ ಕೆಲಸ. ಅದು ಸೊ ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ದಟ್ ಆಲ್ಸೋ. ಬಿಟ್ಟು ಬರೋದಕ್ಕೂ ರೆಡಿ ಇದ್ದೀರಾ? 100% ರೆಡಿ ಇದ್ದೀನಿ. ಬಟ್ ನನಗಿಲ್ಲ ಅನ್ನಿಸ್ಬೇಕು, ಜನ ಗೆಲ್ತಾರೆ ಅಂತ ನನಗೆ ವಿಶ್ವಾಸ ಬರಬೇಕು. ಎಲ್ಲರೂ ಹೇಳ್ತಾರೆ ಸರ್ ನೀವು ಗೆಲ್ತೀರಾ ಸರ್ ಅಂತ. ನಾನು ಕೇಳ್ತೀನಿ ನೀವು ಗೆಲ್ತೀರಾ ಅಂತ ಕೇಳ್ತೀನಿ. ನೀವು ಗೆಲ್ತೀರಾ ಅಂದರೆ ನಾನು ಬಿಟ್ಟು ಬರ್ತೀನಿ. ಎಲ್ಲ ನನಗೆ ಆ ವಿಶ್ವಾಸ ಬರಬೇಕಲ್ಲ. ನೀವು ಸೋಲ್ತೀರಾ ಅಂತ ಗೊತ್ತಿದ್ದು ನಾನೇ ನಿಮ್ಮ ಜೊತೆ ಬರಲಿ. ಅಲ್ಲ, ಬಹಳಷ್ಟು ಜನಕ್ಕೆ ಅನಿಸ್ಬೋದು ಉಪೇಂದ್ರ ಸರ್ ಬಂದಾಗ ನಾವು ಅವ್ರ ಜೊತೆ ನಿಲ್ಲೋಣ ಅಂತ ಆ ಥಾಟ್ಸಲ್ಲೂ. ಅಲ್ಲ, ನಾನು ಇದ್ದೀನಿ. ನಾನು 100% ಹೇಳ್ತಾ ಇದ್ದೀನಲ್ಲ. ನಾನು 100% ಇಡ್ತೀನಿ ನಾನು. ಅದು ಬಟ್ ನಾನು ಅದನ್ನು ಮತ್ತೆ ಹೇಳ್ತಾ ಇದ್ದೀನಿ, ಮತ್ತೆ ಇಲ್ಲಿ ಉಪೇಂದ್ರ ಅವ್ರು ಬರ್ತಾರೆ ಅಂತ ಸಪೋರ್ಟ್ ಮಾಡಬೇಡಿ, ಮತ್ತೆ ಅದು ತಪ್ಪಾಗುತ್ತೆ. ಮೇ ಬಿ ನಾನು ಸ್ವಲ್ಪ ಡೆಪ್ತಲ್ಲಿ ಹೇಳ್ತಾ ಇರ್ಬೋದು ನಿಮಗೆ. ಉಪೇಂದ್ರ ಅವ್ರು ಬಂದು ನಿಂತ್ಕೊತಾರೆ, ಎಲ್ಲ ಸರಿ ಹೋಗ್ಬಿಡೋದಿಲ್ಲ. ನನಗೆ ನಿಮ್ಮ ಸಪೋರ್ಟು ಬೇಕು. ನಾಳೆನೂ ನನಗೆ ಬೇಕು. ನನ್ನ ಜೊತೆಲಿ ಕಂಟ್ರೋಲ್ ಮಾಡೋಕ್ಕೂ ನಿಮ್ಮ ಸಪೋರ್ಟ್ ಬೇಕು ನನಗೆ. ಓಕೆ, ನಾಳೆ ನನ್ನ ಜೊತೆಲಿ ಬರೋರು ನಾಳೆ ಹೆಚ್ಚು ಕಡಿಮೆ ಆದರೆ ನಾನು ಹೋಗ್ತೀನಿ, ನೀವು ನನ್ನ ಜೊತೆಲಿ ಬಂದು ಸಪೋರ್ಟ್ ಮಾಡಬೇಕು ಅವನ್ನ ಕೆಳಗೆ ಇಳಿಸೋದಕ್ಕೆ. ಏನು ಹೇಳಿ, ಅದು ಸಂವಿಧಾನದಲ್ಲಿ ಇಲ್ಲ. ಆ ತಿದ್ದುಪಡಿ ಆಗೋವರೆಗೂ ನಾವು ಹೋರಾಟ ಮಾಡಲೇಬೇಕು ಅಲ್ವಾ? ಕರೆಕ್ಟ್. ಸೊ ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ನನಗೂ ಒಂದು ನಂಬಿಕೆ ಬರಬೇಕು ನಿಮ್ಮ ಮೇಲೆ. ಓಕೆ, ಬಟ್ ಆಮೇಲೆ ನಿಮಗೆ ನಿಜವಾದ ಬದಲಾವಣೆ ಬೇಕು ಅಂತ ನನಗನ್ನಿಸ್ಬೇಕು. ನನಗಿಲ್ಲಪ್ಪ ಚೆನ್ನಾಗಿದೆ ಅವ್ರಿಗೆಲ್ಲ, ನಾನು ಯಾಕೆ ಇಲ್ಲಿ ಫೋರ್ಸ್ ಮಾಡ್ತೀನಿ ಅನ್ಸ್ಬಾರ್ದಲ್ಲ ನನಗೆ. ಓಕೆ ಓಕೆ. ನನಗೆ ಭಾಳಷ್ಟು ಜನ ನಿಮ್ಮ ಕಿವಿಗೆ ಬಿದ್ದಿರ್ಬೋದು, ಅದು ಬೀಳ್ದೇನೂ ಇರ್ಬೋದು. ನಮಗೆ ಅಂತೂ ಸಾಕಷ್ಟು ಬೀಳ್ತಾ ಇರುತ್ತೆ. ಸಿನಿಮಾದವರು ಏನ್ರಿ ಬರ್ತಾರೆ, ಅವ್ರು ಹೋಗ್ತಾರೆ, ಅವ್ರು ಏನು ಮಾಡೋದಕ್ಕೆ ಸಾಧ್ಯ ಅನ್ನೋ ಥರದಲ್ಲಿ ಮಾತಾಡೋರು ಇದ್ದಾರೆ. ಸ್ಪೆಷಲಿ ಕರ್ನಾಟಕದಲ್ಲಿ ಆ ರೀತಿಯ ಬದಲಾವಣೆಯನ್ನು ಸಿನಿಮಾದವರಿಂದ ತರೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಚರ್ಚೆ. ನಾನು ಅದನ್ನು ಹೇಳ್ತಾನೂ ಇಲ್ಲ. ಸಿನಿಮಾದವ್ರು ಬಂದು ಬದಲಾವಣೆ ತರ್ತಾರೆ ಅಂತ ನಾನು ಫಸ್ಟ್ ಇಂಡಾನು ಹೇಳ್ತಾನೆ. ನೀವು ಹೇಳ್ತಿಲ್ಲ, ಬಟ್ ನಾನೇ ಹೇಳ್ತಾ ಇದ್ದೀನಲ್ಲ. ನಿಮ್ಮಿಂದ ಬದಲಾವಣೆ ಸಾಧ್ಯ, ನನ್ನಿಂದ ಅಲ್ಲ. ಅದನ್ನು ನಾನು ಹೇಳ್ತಾ ಇದ್ದೀನಲ್ಲ. ಅದನ್ನು ನೀವು ಮತ್ತಿನ್ನೊಂದ್ಸತಿ ಹೇಳೋದೇನು? ನಾನು ಸಿನಿಮಾದವನಾಗ ನಾನೇ ಹೇಳ್ತಾ ಇದ್ದೀನಿ. ಕರೆಕ್ಟ್. ನಾನು ಬಂದು ಇಲ್ಲಿ ಬದಲಾವಣೆ ತರ್ತೀನಿ ಅಂತ ಹೇಳ್ತಾ ಇಲ್ಲ. ಐ ಆಮ್ ಗಿವಿಂಗ್ ಯು ಒನ್ ರೂಟ್. 100% ಇರ್ತೀನಿ. ನಾನು ಎಸ್ಕೇಪ್ ಆಗಲ್ಲ. ಏನು ಹೇಳಿ, ತುಂಬ ಜನ ಹೇಳ್ತೇನೆ ಏನ್ರಿ ಅವರೇ ಆರಾಮ ಮನೇಲಿ ಕೂತ್ಕೊಂಡು ಬೇರೆ ಏನೋ ಅದೊಂದು ಬೇರೆ ಹೇಳ್ತಾರೆ. ಆ ಥರ ಹೇಳೋರು ಇದ್ದಾರೆ. ಏನೋ ಕಂಡವ್ರ ಬಡವ್ರ ಮಕ್ಕಳನ್ನ ಬಾವಿಗೆ ತಳ್ತಾರೆ ಅಂತ. ಈಗ ನಮ್ಮ ಮನೆಯವ್ರಿಗೆ ಕೊಟ್ಟೆ ಅನ್ಕೊಳ್ಳಿ ನಾನು ಸೀಟು, ಅದನ್ನು ಹೇಳ್ತಾರೆ ನೋಡ್ರಿ ಇವರು ಫ್ಯಾಮಿಲಿ ರಾಜಕೀಯ ಮಾಡ್ತಾ ಇದ್ದಾರೆ, ಕುಟುಂಬ ರಾಜಕಾರಣ ಮಾಡ್ತಿದ್ದಾರೆ, ನೆಪೋಟಿಸಮ್ ಅಂತಾರೆ. ಬೇರೆಯವ್ರು ಟಿಕೆಟ್ ಕೊಟ್ಟರೆ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ತಾರೆ ಅಂತಾರೆ. ಟಿಕೆಟ್ ನಾನು ಕೊಡೋದೇ ಇಲ್ಲ, ಬಿಟ್ಬಿಡು. ಇದಕ್ಕಿನ್ನ ಇನ್ನೇನು ಪ್ಯೂರಿಟಿ ಎಕ್ಸ್ಪೆಕ್ಟ್ ಮಾಡ್ತೀರಾ? ಪಾರ್ಟಿನೇ ನಿಮ್ಮ ಕೈ ಕೊಟ್ಬಿಟ್ಟಿದ್ದೀನಿ, ನೀವೇ ಟಿಕೆಟ್ ಕೊಡಿ, ನೀವೇ ಟಿಕೆಟ್ ತಗೊಳ್ಳಿ. ಅಲ್ಲಿ ಹಸುವಿದ್ದವನಿಗೆ ಊಟ ಬೇಕಷ್ಟೇ. ಹೊಟ್ಟೆ ತುಂಬಿದವನಿಗೆ ಊಟ ಇಟ್ಟರೆ ಅವ್ನು ತಿಂತಾನ? ಆ್ಯಸ್ ಸಿಂಪಲ್ ಆ್ಯಸ್ ದಟ್. ಬೇಕು ಅನ್ನೋರು ಖಂಡಿತ ಮಾಡ್ತಾರೆ ಅಷ್ಟೇ. ಹೊಟ್ಟೆ ತುಂಬಿರೋನು ಅವ್ನು ಬೇರೆ ಏನು ಹೇಳ್ಕೊಂಡು ಹೋಗಿ ಅವೆಲ್ಲ ಆಗಲ್ಲ ರೀ, ಇದೇ ಕರೆಕ್ಟ್ ರೀ ಅಂತಾನೆ. ಬಾಯಿಗೆ ಬಂದಾಗ ಮಾತಾಡೋ ಅವ್ನಿಗೆ ಹೊಟ್ಟೆ ತುಂಬಿದೆಯಪ್ಪ, ಅವ್ನಿಗೆ ಈ ಸಿಸ್ಟಮಿಂದ ಏನೋ ಲಾಭ ಇದೆ, ಅವ್ನು ಮಾತಾಡ್ಕೊಂಡು ಹೋಗ್ತೀರ ಬಿಡು. ವಾಟ್ ಅಬೌಟ್ ಯು? ನೀನು ಅವನ್ನ ನೋಡ್ಕೊಂಬಿಟ್ಟು ಅವನು ಹಿಂಗೆ ಹೇಳ್ತಾನೆ ಅಂದ್ಬಿಟ್ಟು ನೀನು ಯಾಕೆ ಚೇಂಜ್ ಆಗ್ತೀಯ? ನಿನಗೆ ಬೇಕಾ ಮಾಡಬೇಕು ಆ್ಯಕ್ಚುಲಿ ಅಷ್ಟೇ. ನನ್ನ ಬದುಕು ನಾನು ಕಷ್ಟಪಟ್ಟಿದ್ದೀನಿ, ನನ್ನ ಜೀವನದಲ್ಲಿ ಏನೋ ಮಾಡಬೇಕಾಗಿತ್ತು, ನಾನು ಮಾಡ್ಕೊಂಬಂದೆ. ನಾನು ಯಾರನ್ನೂ ಅವ್ರು ಇವ್ರು ನೋಡಿಲ್ಲ. ಯಾರೋ ಆ ಡೈರೆಕ್ಟ್ರ್ ಬಂದ ಫ್ಲಾಪ್ ಆಗ್ಬಿಟ್ಟ, ಈ ಡೈರೆಕ್ಟ್ರ್ ಬಂದ ಲೈಫೇ ಹಾಳಾಗೋಯ್ತು, ನಾನು ಸಿನಿಮಾ ಮಾಡದೇ ಇದ್ದರೆ ನನ್ನ ಪ್ರಯತ್ನ ನಾನು ಪಡ್ತೀನಲ್ವಾ. ಬಟ್ ಸ್ಟಿಲ್ ಯುವರ್ ಇನ್ ಸಿನಿಮಾ ಇಂಡಸ್ಟ್ರಿ. ಈಗ ಸಿನಿಮಾ ಇಂಡಸ್ಟ್ರಿ ವಿಚಾರಕ್ಕೆ ಬಂದರೆ ಹೇಗಿದೆ ಅಂತ ಅನಿಸುತ್ತೆ ಪರಿಸ್ಥಿತಿ? ಯಾಕಂದರೆ ಬಹಳಷ್ಟು ಜನ ಮಾತಾಡೋದು ನೋಡಿದ್ದೀನಿ, ಕನ್ನಡ ಚಿತ್ರರಂಗದ ಸಿನಿಮಾಗಳು ಅಂದುಕೊಂಡ ಮಟ್ಟಕ್ಕೆ ಏನೋ ಆಗ್ತಿಲ್ಲ, ಈ ಥರದೆಲ್ಲ ಒಂದಷ್ಟು ಚರ್ಚೆಗಳು ಕೇಳಿದ್ದೀನಿ. ಎಸ್, ಅಫ್ಕೋರ್ಸ್ ನಾನು ಒಂದಷ್ಟು ಅನಾಲಿಟಿಕಲ್ ತೆಗೆದಾಗ ಎರಡೇ ರೀತಿ ಹೇಳ್ತೀನಿ ಕೇಳಿ. ಒಂದು ಬೈಕೊಂಡು ಕೂತ್ಕೊಳ್ಳೋದು, ಆ ಕಾಲ ಹಂಗಿತ್ರಿ, ಕರೆಕ್ಟ್, ಈ ಹಂಗಿತ್ತು. ಈ ಕಾಲ ಇನ್ನೊಂದು ರೀತಿ ಇದೆಯಪ್ಪ. ಈಗ ಥಿಯೇಟ್ರೇ ನಿನ್ನ ಕೈಗೆ ಬಂದ್ಬಿಟ್ಟಿದೆ. ಹೌದು, ಎಲ್ಲ ಫಿಂಗರ್ ಟಿಪ್ಪಲ್ಲಿದೆ ಅಲ್ವಾ? ಈಗ ಕ್ಯಾಮ್ರಾ ನಿನ್ನ ಕೈಲಿದೆ, ಮ್ಯೂಸಿಕ್ ನಿನ್ನ ಕೈಲಿದೆ, ನಿನ್ನ ಕೈಲಿದೆ, ಪ್ರತಿಯೊಂದು ನಿನ್ನ ಕೈಲೇ ಇದೆ. ಇವಾಗ ನೀನು ಒಂದು ಸಿನಿಮಾ ಮಾಡ್ಬೇಕಾ, ನೀನು ಬರೀ ಮೊಬೈಲ್ ಇಟ್ಕೊಂಡು ಒಂದು ಸಿನಿಮಾ ಮಾಡಿಬಿಟ್ಟು ಯೂಟ್ಯೂಬಲ್ಲಿ ರಿಲೀಸ್ ಮಾಡ್ಬೋದು. ನಾಳೆ ಸಾರ್ ಅದನ್ನು ಆಗುತ್ತಾ, ಅದು ಮತ್ತೆ ಕ್ವಶನ್ ಕೇಳ್ಬಿಡ. ನೀನು ನಿಜವಾಳ ಸಿನಿಮಾ ಮಾಡೋ ಪೇಷಂಟ್ ನೀನು ಸಿನಿಮಾ ಮಾಡ್ತೀಯ, ನಾಳೆ ಸಕ್ಸಸ್ ಆಗುತ್ತಾ ಫೇಲ್ಯೂರ್ ಆಗುತ್ತೆ ಅಂತ ಯೋಚನೆ ಮಾಡ್ತಾ ಕೂತಿರೋನು ಯೋಚನೆ ಮಾಡ್ತಾನೆ ಕೂತಿರ್ತಾನೆ. ಒಬ್ಬ ಆ್ಯಕ್ಟಿಂಗ್ ಮಾಡ್ಬೇಕಂದ್ರೆ ಒಂದು ಮೊಬೈಲ್ ಇಟ್ಕೊಂಡು ಆ್ಯಕ್ಟ್ ಮಾಡ್ತಾನೆ. ಅವನು ಅದ್ರ ಮುಂದೆ ಒಂದು ಅಷ್ಟು ಆಗ್ತಾನೆ ನೋಡಲಿ ಜನ ಅಂತ. ಯಾರೋ ಒಂದಷ್ಟು ಜನ ಲೈಕ್ ಮಾಡ್ಬೋದು, ವೈರಲ್ ಆಗ್ಬೋದು ಅದು ನಾಳೆ. ಆ ಥರ ಬದಲಾವಣೆಗಳಾಗ್ತಾ ಇದೆಯಲ್ವಾ? ಓಕೆ, ಆ ಕಾಲಕ್ಕೆ ತಕ್ಕಂಗೆ ಅದು ಬದಲಾವಣೆ ಆಗಿದೆ. ಇವತ್ತು ನಾವು ಮತ್ತೆ ಹಳೇದೇ ಯೋಚನೆ ಮಾಡೋಕೆ ಕೂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಹೌದು, ಬದಲಾವಣೆ ಆಗ್ತಾ ಇದೆ.
ನಾನು ಅದೇ ಹೇಳ್ತಿರೋದು, ಎಲ್ಲ ಫೀಲ್ಡಲ್ಲೂ ಬದಲಾವಣೆ ಆಗ್ತಿದೆ, ಇಲ್ಲೊಂದ್ ಕಡೆ ಯಾಕೆ ಆಗ್ತಿಲ್ಲ, ನಾನು Correct. ಬದಲಾವಣೆ ಆಗ್ತಿಲ್ಲ ಅಷ್ಟೇ. ಎಕ್ಸಾಕ್ಟ್ಲಿ. ಬಟ್ ಸಿನಿಮಾ ವಿಚಾರಕ್ಕೆ ಬಂದರೆ ಸರ್, ಕನ್ನಡದಲ್ಲಿ ಒಳ್ಳೆ ಸಿನಿಮಾಗಳು ಬರ್ತಿಲ್ಲ ಅಂತ ಖಂಡಿತ ನನಗನ್ಸಲ್ಲ. ಒಳ್ಳೆ ಸಿನಿಮಾಗಳು ಹಂಗಲ್ಲ, ಬರ್ತಿಲ್ಲ. ಯಾವ ಕಾಲದಲ್ಲೂ ಅಷ್ಟೇ ಪರ್ಸೆಂಟೇಜ್ ಆಫ್ ಇಟ್ಸ್ 2-3% ಅಷ್ಟೇ, ಯಾವಾಗ್ಲೂ ಅಷ್ಟೇ. ಮ್ಯಾಕ್ಸಿಮಮ್ Of 5-6%. ಇವಾಗ ಸಿನಿಮಾ ಮೇಕಿಂಗ್ ಜಾಸ್ತಿ ಬೇರೆ ಬೇರೆ ತರ ಆಗಿದೆ, Production. ಪ್ಯಾನ್ ಇಂಡಿಯಾ ಆಗಿದೆ, ಬೇರೆ ಹೌದು. ಬೇರೆ ತರ ಆಗಿದೆ ಅಷ್ಟೇ. ಓಕೆ ಓಕೆ. ಈಗೂ ಅವಕಾಶಗಳು ಸಿಕ್ಕಾಪಟ್ಟೆ ಇದಾವೆ, ಎಲ್ಲವೂ ಇದೆ. ಹ್ಮ್ ಬಟ್ 100% ಹಂಗ್ ನೋಡೋಕೋರು ಎಕನಾಮಿಕಲಿ ಸ್ವಲ್ಪ ಈ ಪ್ರಾಬ್ಲಮ್ ಇದೆ. ಏನ್ ಹೇಳಿ, ಮೇನ್ ಓವರ್ ಈ ವಾರ್ ಇರ್ಬೋದು, ಹ್ಮ್. ಇನ್ನು ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್ ಇರ್ಬೋದು, ಅಥವಾ ಬೇರೆ ಬೇರೆ ಬಿಸ್ನೆಸ್ ಇರ್ಬೋದು, ಓಕೆ. ಎಲ್ಲವೂ ಟೂ ಮಚ್ ಆಗೋಗ್ಬಿಟ್ಟಿದೆ, ನಿಮ್ಗೆ ಗೊತ್ತಿರೋ ಕರೆಕ್ಟ್ ಅಲ್ವಾ. ಕರೆಕ್ಟ್. ಸೊ ಅದೆಲ್ಲ ಒಂದು ಯಾವಳು ವೀಲ್ ಅಂತ, ವೀಲ್ ಹಿಂಗ್ ಹತ್ಬೇಕಾದ್ರು ನೀವು ನಿಲ್ಸಕ್ಕಾಗಲ್ಲ, ಅದು ಇಳಿಬೇಕಾದ್ರು ನಿಲ್ಸಕ್ಕಾಗಲ್ಲ, ತಿರುಗ್ತಾನೆ ಇರುತ್ತೆ. ಒಂದ್ ಸ್ಟೇಜ್ ಇದು ಬರುತ್ತೆ, ಒಂದ್ ಸ್ಟೇಜ್ ಇದು ಬರುತ್ತೆ. ಸೊ ಅದ್ರ ಜೊತೆ ನಾವು ಹೋಗ್ತಾನೆ ಇರಬೇಕು. ಕೆಲವು ಸತಿ ಕೆಳಗೆ ಬೀಳೋದು ಆಗುತ್ತೆ, ಹೇಳೋದು ಇರುತ್ತೆ, ಎಲ್ಲವೂ ಇರುತ್ತೆ. ಜೀವನ ಅಂದರೆ ಅದೇ ಥರ ಆಗ್ತಾ ಇರುತ್ತೆ ಅಷ್ಟೇ. ಓಕೆ ಓಕೆ. ಮತ್ತೆ ನೀವು ಸಿನಿಮಾ ನಿರ್ದೇಶನ ಮಾಡೋ ಆಲೋಚನೆ ಈಗ ಸದ್ಯಕ್ಕೆ ಇದೆಯಾ? ಯಾಕಂದರೆ ನೀವು ಕತೆ ಬರೆದು ಅಥವಾ ನೀವು ನಿರ್ದೇಶನದಲ್ಲಿ ತೊಡಗಿಸಿಕೊಂಡಂತಹ ಸಿನಿಮಾಗಳಲ್ಲೇ ಹೆಚ್ಚು ಈ ಥರ ಸಬ್ಜೆಕ್ಟ್ಗಳನ್ನು, ವ್ಯವಸ್ಥೆಯ ಕೆಲವು ಲೂಪೋಲ್ಸ್ಗಳನ್ನು ಅಥವಾ ಅಲ್ಲಿ ಇಲ್ಲ ಅದೆಲ್ಲ ಮಾಡಿದ್ದೀನಿಲ್ಲ ಸಿನಿಮಾಲಿ. ಈಗ ನಿಜವಾಗ್ಲೂ ಪ್ರಾಕ್ಟಿಕಲ್ ಆಗೇ ಮಾಡ್ತಾ ಇದ್ದೀನಿ. ನೋಡೋಣ, ಆ ಥರ ಏನಾದ್ರು ಅನ್ಸಿದ್ರೆ ಯಾವ್ದಾರ ಸಿನಿಮಾ ಮಾಡ್ತೀನಿ, ನೋಡೋಣ. ಓವರಾಲ್ ಆಗಿ ಇವತ್ತಿನ ದೇಶದ ಸ್ಥಿತಿ ಗತಿಯನ್ನು ಸುಮ್ಮನೆ ನೀವೊಬ್ಬ ಪ್ರಜಾಕಾರಣಿಯಾಗಿ ಗಮನಿಸಿದಾಗ ಏನು ಅನ್ಸತ್ತೆ ಈ ಕ್ಷಣಕ್ಕೆ? ಎಲ್ಲ ನಮ್ಮೊಳಗಿದೆ ಇವರೇ, ನಾನು ಹೆಂಗೆ ನೋಡ್ತೀನಿ ಹಂಗೆ. ನಿಜವಾಗ್ಲೂ ನನಗೇನಾರ ಬದಲಾವಣೆ ಬೇಕಾ, ಓಕೆ, ನಾನು ಮಾಡ್ಕೊಬೋದು. ಬೇಡವಾ, ನಿಮ್ಗೆ ಬೇರೆ ದಾರಿ ಇದೆ. ಇಲ್ಲಿ ಯಾರನ್ನೂ ಫೋರ್ಸ್ ಮಾಡಲ್ಲ. ಒಬ್ಬೊಬ್ರು ಒಂದೊಂದು ಅಭಿಪ್ರಾಯ ಕೇಳ್ತಾರೆ, ಒಬ್ಬೊಬ್ರು ಒಂದೊಂದು ದಾರಿ ಏನೋ ಹೇಳ್ತಾರೆ, ಅವ್ರವ್ರಿಗೆ ಅನಿಸಿದ್ದು. ಯು ಶುಡ್ ಆಲ್ವೇಸ್ ಅದಕ್ಕಾರ ಒಂದು ಜಾಗ ಇಡಬೇಕು ನೀವು. ಆ್ಯಕ್ಚುಲಿ ಅದಕ್ಕೆ ಇಡೋಕ್ಕೂ ಜನ ಇದ್ದಾರೆ. ಒಂದು ಹೊಸ ವಿಚಾರ ಅಂದರೆ ಅದಕ್ಕೆ ಗೌರವ ಕೊಡೋವಂಥವ್ರು ಇದ್ದಾರೆ, ಅದನ್ನ ನೆಗ್ಲೆಕ್ಟ್ ಮಾಡೋವಂಥವ್ರು ಇದ್ದಾರೆ, ಅದನ್ನು ಕೆಟ್ಟದಾಗ ಮಾತಾಡೋವಂಥವ್ರು ಇದ್ದಾರೆ. ಎಲ್ಲ ವರ್ಗನೂ ಇರುತ್ತೆ. ಸೊ ನಾವು ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕಾದ್ರೆ ಪಾಸಿಟಿವ್ ಆಗಿ ಯೋಚನೆ ಮಾಡೋರ ಬಗ್ಗೆನೇ ನಾನು ಗಮನ ಹರಿಸ್ಬೇಕು. ಅದನ್ನು ಎನ್ಕರೇಜ್ ಮಾಡ್ತಿರೋರಿಗೋಸ್ಕರ ನಾನು ಕೆಲಸ ಮಾಡಬೇಕು ಅಷ್ಟೇ. ನಾನು ಮಾಡ್ತಾ ಇದ್ದೀನಿ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಡೈಲಿ ಮಾಧ್ಯಮ ಫಾಲೋ ಮಾಡಿ, ಮತ್ತೆ ಮತ್ತೆ ವಿಸಿಟ್ ಮಾಡ್ತೀರಿ.